ಆತ್ಮೀಯ ಧ್ಯಾನ ಬಂಧುಗಳೇ, ಎಲ್ಲರಿಗೂ ಕೂಡ ಆತ್ಮಪೂರ್ವಕ ನಮಸ್ಕಾರಗಳು. ಮಹಾನ್ ಚೇತನ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಗುರುಗಳ ಆತ್ಮಚೇತನಕ್ಕೆ ಒಂದೊಮ್ಮೆ ಆತ್ಮಪೂರ್ವಕ ನಮನಗಳನ್ನ ತಿಳಿಸುತ್ತಾ, ಸ್ನೇಹಿತರೆ, ನಾವು ಬಹುಶಃ ಈ ವೇದಿಕೆಯಲ್ಲಿ ಈ ಹೊತ್ತಿನಲ್ಲಿ ಸುಮಾರು 40 ಜನ ಇದ್ದೀರಾ. ಒಂದೊಂದು ವಯೋಮಾನದವರು ಇದ್ದೀರಾ. ಒಂದು ಮಧ್ಯ ವಯಸ್ಕರು ಇರ್ಬೋದು, ಇಳಿ ವಯಸ್ಕರು ಇರ್ಬೋದು. ಎಲ್ಲಾ ಒಂದು ಸಮೂಹ ರೀತಿಯಲ್ಲಿ ನಾವಿಲ್ಲಿ ಸೇರುವ ಉದ್ದೇಶ ಏನಪ್ಪಾ? ಈ ಒಂದು ಸತ್ಸಂಗದ ಉದ್ದೇಶ ಏನು? ನಮಗ್ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯನ ತಿಳ್ಕೊಳ್ಳೋದು, ಯಾವುದು ಆಚರಣೆ ಮಾಡೋದಕ್ಕೆ ಸಾಧ್ಯವೋ ಅದನ್ನ ಆಚರಿಸೋದಕ್ಕೆ ಒಂದು ಪ್ರಯತ್ನ ಅಂತ ಹೇಳಿ ನಾವು ಈ ವೇದಿಕೆಯಲ್ಲಿ ಸೇರಿದ್ದೀವಿ. ಮಹಾವತಾರ್ ಫೌಂಡೇಶನ್ ವೇದಿಕೆ ನಿರಂತರವಾಗಿ ಹಂತ ಹಂತವಾಗಿ ಎಲ್ಲಾ ಜ್ಞಾನವನ್ನ ಕೊಡ್ತಾ ಇದೆ. ಶರೀರ ಸದೃಢತೆ ಇದ್ರೆ ಮನಸ್ಸು ಸದೃಢವಾಗಿರುತ್ತೆ. ಮನಸ್ಸು ಸದೃಢವಾಗಿದ್ರೆ ಬುದ್ಧಿ ಕೂಡ ಸದೃಢವಾಗಿರುತ್ತೆ. ಬುದ್ಧಿ ಒಂದೊಮ್ಮೆ ಸ್ಥಿರತೆಗೆ ಬಂತು ಅಂದ್ರೆ ಆತ್ಮಜ್ಞಾನ ನಿಮ್ಮ ಕೈಯಲ್ಲಿ ಅನ್ನೋ ಮಾತನ್ನ ಪ್ರಾಕ್ಟಿಕಲ್ ಆಗಿ ಈ ಒಂದು ವೇದಿಕೆ ಮಾಡಿಸ್ತಾ ಬಂದಿದೆ. ನಾವಿಲ್ಲಿ ಆರೋಗ್ಯ ಕಂಡ್ಕೊಂಡಿದ್ದೀವಿ, ಮನಸ್ಸಿನ ನೆಮ್ಮದಿ ಕಂಡ್ಕೊಂಡಿದ್ದೀವಿ, ನಮ್ಮ ಜೀವನ ಸಾರ್ಥಕ ಅನ್ನುವ ಹಂತಕ್ಕೂ ಕೂಡ ಬಂದಿದ್ದೀವಿ. ಆದ್ರೆ ಸ್ನೇಹಿತರೆ, ಮುಖ್ಯವಾಗಿ ನಾವು ಈ ಒಂದು ಆಧ್ಯಾತ್ಮಿಕ ದಾರಿಯನ್ನ ಪಯಣವನ್ನ ಯಾಕೆ ಶುರು ಮಾಡಿದ್ದು ಅಂತ ಯಾಕೆ ಅನ್ನುವಂತ ಪ್ರಶ್ನೆ ಬಂತು ಅಂದ್ರೆ, ಒಂದು ಅನುಭವವನ್ನ ತಂದುಕೊಳ್ಳೋದಕ್ಕೆ. ಆ ಅನುಭವ ಯಾವುದು? ಆ ವಿಷಯ ಯಾವುದು? ಬಹುಶಃ ಮನುಷ್ಯ ಇಡೀ ಜೀವನ ಪೂರ್ತಿ ನಮ್ಗೆ ಗೊತ್ತಿಲ್ಲೇ ನಾವು ಎಷ್ಟು ಕೆಲಸ ಮಾಡಿದೀವೋ, ಎಷ್ಟು ನಮ್ಗೆ ಅರಿವಿಲ್ಲೇ ಎಷ್ಟು ತಪ್ಪುಗಳನ್ನ ಮಾಡಿದೀವೋ, ನಮ್ಮ ಅರಿವಿಗೆ ಬಂದಂತಹ ತಪ್ಪುಗಳು ಎಷ್ಟಿದೆಯೋ, ನಮ್ಮ ಅರಿವಿಗೆ ಬರದೇ ಇರ್ತಕ್ಕಂತಹ ತಪ್ಪುಗಳು ಎಷ್ಟಿದೆಯೋ, ಒಳ್ಳೆ ಕೆಲಸಗಳಾಗಿದೆ, ಕೆಟ್ಟ ಕೆಲಸಗಳಾಗಿದೆ, ನಮ್ಮಿಂದ ಯಾರ ಮನಸ್ಸಿಗೂ ನೋವಾಗಿದೆ, ನಮ್ಮಿಂದ ಒಂದಷ್ಟು ಜನರಿಗೆ ಖುಷಿ ಸಿಕ್ಕಿದೆ, ಎಲ್ಲಾನು ಆಗಿದೆ. ಆದ್ರೆ ನಾವು ಎಲ್ರಿಗೆ ಎಲ್ಲವನ್ನ ಕೊಡ್ತಾ ಬಂದಿದ್ದೀವಿ. ನಮಗೆ ನಾವೇನ್ ಕೊಟ್ಕೊಂಡಿದ್ದೀವಿ? ನಮ್ ಬಗ್ಗೆ ನಾವ್ ಎಷ್ಟು ತಿಳ್ಕೊಂಡಿದ್ದೀವಿ? ನನ್ನೊಳಗೆ ಏನಿದೆ? ನಾನು ಇಷ್ಟು ಅದ್ಭುತವಾದಂತಹ ದೇಹವನ್ನ ಧರಿಸ್ಕೊಂಡು ಬಂದಿದ್ದೀನಿ. ಈ ಸಮಯದ ತನಕನೂ ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೆ. ಯಾವುದಕ್ಕೋಸ್ಕರ? ಅದನ್ನ ಏನ್ ತಿಳ್ಕೊಬೇಕಾಗಿದೆ? ಪ್ರಕೃತಿ ನಿರಂತರವಾಗಿ ನಮ್ಗೆ ಎಲ್ಲಾ ಸಂಪನ್ಮೂಲಗಳನ್ನ ಒದಗಿಸ್ತಾ ನಮ್ಮನ್ನ ಇನ್ನೂ ಜೀವಿಸೋದಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದೆ. ಏನು ತಿಳ್ಕೊಬೇಕಾಗಿದೆ? ಯಾವ ವಿಷಯ ತಿಳ್ಕೊಬೇಕಾಗಿದೆ? ಅದು ಯಾವ ವಿಷಯ ಅಂತಂದ್ರೆ, ನೀನು ಶಾಶ್ವತ. ನಮ್ಮೊಳಗಿರ್ತಕ್ಕಂತಹ ನಾವು ಶಾಶ್ವತರು ಸ್ನೇಹಿತರೆ. ಆ ಒಂದು ವಿಷಯವನ್ನ ನಾವು ವಿವರವಾಗಿ ತಿಳ್ಕೊಳ್ತಾ ಹೋಗೋಣ. ಆದ್ರೆ ನಮ್ಮ ಮೂಲಕ್ಕೆ ತಲುಪೋದಕ್ಕೆ ಒಂದಷ್ಟು ಗೊಂದಲ ಇದೆ. ಈಗ ಧ್ಯಾನಕ್ಕೆ ಕುಳಿತಾಗ ನೋಡಿ ಹೇಗೆ ಯೋಚನೆಗಳು ಅಡ್ಡಿ ಬರುತ್ತೆ. ಧ್ಯಾನ ಮಾಡಿ ಅಂತ ಹೇಳ್ತೀರಾ, ಆದ್ರೆ ಧ್ಯಾನಕ್ಕೆ ಕೂತಾಗ ಯೋಚನೆಗಳೇ ಬರುತ್ತೆ. ನಾವು ಮಾತಾಡೋದು ಮಾತೇ ನೆನಪಾಗುತ್ತೆ. ಯಾಕೆ? ಮಾತಿನ ಕಡೆಗೆ ಗಮನ ಇದೆ, ಯೋಚನೆ ಕಡೆ ಗಮನ ಇದೆ, ನಾವು ಮಾಡುವಂತ ಕೆಲಸದ ಕಡೆ ಗಮನ ಇದೆ. ಆದ್ರೆ ನಮ್ ಕಡೆ ನಮ್ಗೆ ಗಮನ ಇಲ್ಲ. ಹಾಗಾಗಿ ಧ್ಯಾನಕ್ಕೆ ಕೂತಾಗ ಯೋಚನೆಗಳು ಸಹಜವಾಗಿ ಬರುತ್ತೆ. ಯಾವಾಗ ನೀವು ನಿಮ್ ಕಡೆಗೆ ಗಮನ ಹರಿಸ್ತೀರೋ ಆಗ ಯೋಚನೆಗಳೆಲ್ಲ ನಿಂತು ಹೋಗುತ್ತೆ. ಸ್ವಲ್ಪ ದಿವಸ ನಮ್ಗೆ ಅಡ್ಡಿ ಅನಿಸ್ಬೋದು. ಉಸಿರಿನ ಕಡೆ ಗಮನ ಕೊಟ್ಟಾಗೆಲ್ಲ ವಿಚಾರಗಳು ಎದ್ದೆದ್ದು ಬೀಳ್ತಾ ಇರುತ್ತೆ ಅಂತ ಅನ್ಕೋತೀವಿ. ಬಟ್ ತಿಳ್ಕೊಳ್ಳಿ ಸ್ನೇಹಿತರೆ, ಅದೆಲ್ಲ ಶುದ್ಧಿ ಆಗ್ತಾ ಇರುತ್ತೆ. ಮನುಷ್ಯನನ್ನ ಬಂಧಿಸಿದೆ ಒಂದು ಭಯ, ಆಸೆ, ಜಿಗುಪ್ಸೆ. ಇವೆಲ್ಲ ಮನುಷ್ಯನನ್ನ ಕಟ್ಟಿ ಹಾಕಿದವೆ. ಮನುಷ್ಯನನ್ನ ಹಂತ ಹಂತವಾಗಿ ನಾವು ಯಾವುದರ ಅಧೀನದಲ್ಲಿ ಇದ್ದೀವಪ್ಪ ಅಂದ್ರೆ ಆಸೆಯ ಅಧೀನದಲ್ಲಿ ಇದ್ದೀವಿ. ಅದಕ್ಕೆ ಬುದ್ಧ ಹೇಳಿದ್ದು, ದುಃಖಕ್ಕೆ ಮೂಲ ಯಾವುದು ನಾವೆಲ್ರಿಗೂ ಗೊತ್ತು. ಆಸೆಯೇ ದುಃಖಕ್ಕೆ ಮೂಲ. ಒಂದೇ ಸೆಂಟೆನ್ಸ್ ಹೇಳಿದ್ರು, ಬೇರೆ ಏನು ಹೇಳಿಲ್ಲ. ಅವ್ರು ಕಂಡ್ಕೊಂಡಂತಹ ಸತ್ಯ. ಎಲ್ಲಾ ದುಃಖಗಳಿಗೆ ಯಾವುದು ಮೂಲ? ಆಸೆ. ಈ ಆಸೆ ಮತ್ತೆ ನೀನು ಶಾಶ್ವತಕ್ಕೆ ಹೇಗೆ ಮ್ಯಾಚ್ ಆಗುತ್ತೆ? ಏನ್ ಹೇಳ್ತಿದ್ದೀರಾ ನೀವು ಅಂತ ನಿಮ್ಗೆ ಅನಿಸ್ಬೋದು. ಬಟ್ ನಾನು ಅದೇ ಪಾಯಿಂಟ್ಗೆ ಬರ್ತೀನಿ. ಆಸೆ ಅನ್ನೋದು ಮನುಷ್ಯನನ್ನ ಸತ್ಯದಿಂದ ದೂರ ಇಟ್ಟಿದೆ, ಶಾಶ್ವತ ಸತ್ಯದಿಂದ ದೂರ ಇಟ್ಟಿದೆ. ನಾವು ತಿಳ್ಕೊಬೇಕಾಗಿರೋದು ಎಷ್ಟೋ ಇದೆ ಸ್ನೇಹಿತರೆ. ನಮ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿಲ್ಲ. ನಮ್ಮ ವ್ಯಾಪ್ತಿ ಎಷ್ಟಿದೆ, ನಮ್ಮೊಳಗಡೆ ಎಂತಹ ಜ್ಞಾನ ಇದೆ, ನಮ್ಮೊಳಗಿನ ಸ್ಪೇಸ್, ನಮ್ಮೊಳಗಿನ ಸ್ಥಳಾವಕಾಶ ಎಷ್ಟಿದೆ ಅನ್ನೋದು ನಮ್ಗೆ ಅಂದಾಜು ಮಾಡೋಕ್ಕೂ ಆಗಲ್ಲ. ಅಷ್ಟಿದೆ ನೋಡಿ. ನಮ್ಮ ಯೋಚನೆಗಳು ಏನ್ ತುಂಬ್ಕೊಂಡಿದ್ಯಲ್ಲ ಅದೆಲ್ಲ ಸ್ವಚ್ಛ ಆಗ್ತಾ ಹೋದ ಹಾಗೆ ನಮ್ಗೆ ಜ್ಞಾನ ತುಂಬ್ಕೊಳಕ್ ಶುರು ಆಗುತ್ತೆ. ಅದು ಹೇಗೆ ಅನುಭವಕ್ಕೆ ಬರುತ್ತೆ ವಿಶಾಲಾಕ್ಷಿ ಅಂತ ತಾವು ಕೇಳ್ಬೋದು. ನಿಮ್ಗೆ ಈಗ ಅನುಭವಕ್ಕೆ ಬರ್ತಾ ಇದೆ ಅಲ್ವಾ? ಮನಸ್ಸು ಹಗುರ ಆದಾಗೆ ಆಗ್ತಾ ಇದೆ.
ಏನೋ ಒಂದಷ್ಟು ವಿಚಾರಧಾರೆಗಳನ್ನ ಕೇಳಿದ್ರೆ ಒಳಗಡೆ ಇಟ್ಕೋಬೇಕಲ್ಲ ಅನ್ನುವಂತ ಆಸಕ್ತಿ ಮೂಡ್ತಾ ಇದೆ ಅಂದ್ರೆ ನಿಮ್ಮ ಮನಸ್ಸು ಶುದ್ಧಿ ಆಗ್ತಾ ಇದೆ ಅಂತ ನೆನ್ಪಿಟ್ಕೊಳ್ಳಿ, ತಿಳ್ಕೊಂಬಿಡಿ. ನಿಮ್ ಒಳಗಡೆ ಒಂದು ಜಾಗ ಉಂಟಾಗ್ತಾ ಇದೆ, ಸ್ಪೇಸ್ ಉಂಟಾಗ್ತಾ ಇದೆ. ಒಳಗಡೆ ಕಟ್ಕೊಂಡಿರೋದೆಲ್ಲ ಹೊರಗಡೆ ಹೋಗ್ತಾ ಇದೆ. ಈ ಆಸೆ ಬಯಕೆ ಅನ್ನೋದು ನಮ್ಮನ್ನ ಸಂಗ್ರಹ ಮಾಡ್ತಾ ಇತ್ತು. ಅದು ವಸ್ತುನೇ ಇರ್ಲಿ ನೋಡಿ, ಅದು ಬೇಕು ಇದು ಬೇಕು ಅಂತ ಮಾಸ್ಟರ್ಸ್ ನಮ್ಗೆ ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ನಂಗೆ ಒಂದಷ್ಟು ವಯಸ್ಸಾಗಿದೆ ಅನ್ಕೊಳ್ಳಿ, ಇಷ್ಟು 40 ವರ್ಷ 50 ವರ್ಷ 70 ವರ್ಷ ಹುಟ್ಟಿದಾರಪ್ಯದಿಂದ ನಮಗೆ ಯಾವಾಗ ತಿಳುವಳಿಕೆ ಬಂದಿದೆಯೋ, ತಿಳುವಳಿಕೆ ಬಂದಾಗಿಂದ 50 ವರ್ಷದವರೆಗೆ ನಮ್ಗೆ ಇಷ್ಟಪಟ್ಟದನ್ನೆಲ್ಲಾ ನಾವು ಮನೆಯಲ್ಲಿ ತಂದು ಹಾಕ್ತಾ ಇದ್ರೆ ಮನೇಲಿ ಇರೋದಕ್ಕೆ ನಮ್ಗೆ ಜಾಗ ಆಗುತ್ತಾ? ನಾವೇ ಮನೆಯಿಂದ ಹೊರಗಡೆ ಹೋಗ್ಬೇಕಾಗುತ್ತೆ, ಅಷ್ಟು ಸಂಗ್ರಹ ಆಗ್ಬಿಡುತ್ತೆ. ಹಾಗೆ ನಾವು ಈ ಮನೆ ತಡ್ಕೊಳಕ್ ಆಗ್ತಾ ಇಲ್ಲ. ಮನಸ್ಸು ಅನ್ನುವಂತಹ ಒಂದು ಮನೆ ತುಂಬ ಹೋಗಿದೆ, ಸಾಕಂತ ಇದೆ ಅದು. ನಾವ್ ಹಂಗೆ ತುಂಬ್ತಾನೆ ಇದೀವಿ. ಏನು ಆಸೆ ನೋಡಿ, ಇದನ್ನೆಲ್ಲ ಬೇಕಂತೀವಿ. ಅದೆಲ್ಲ ಇನ್ನೂ ಅದನ್ನ ನೋಡಿಲ್ವಲ್ಲ, ಅಲ್ಲೂ ಹೋಗ್ಬೇಕು ಅಂತೀವಿ. ಅವ್ರ ಪರಿಚಯ ನನ್ಗಿಲ್ವಲ್ಲ, ಅದನ್ನು ಮಾಡ್ಕೋಬೇಕಂತೀವಿ. ಇದ್ರ ರುಚಿ ಇನ್ನೂ ನಂಗೆ ಸಿಕ್ಕಿಲ್ಲ, ಅದನ್ನ ಮಾಡ್ಬೇಕಂತೀವಿ. ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಈ ಆಸೆ ಮನುಷ್ಯನನ್ನ ಕಟ್ಟಿ ಹಾಕಿದೆ. ಆಸೆಯ ಅಧೀನನಾಗಿದ್ದಾನೆ ಮನುಷ್ಯ. ಹಾಗಾಗಿ ನಾನು ಶಾಶ್ವತ ಅನ್ನುವಂತ ತತ್ವ ತಿಳ್ಕೊಳಕ್ ಆಗ್ತಾ ಇಲ್ಲ. ಒಂದು ಕತೆ ಬರುತ್ತೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ ಒಂದು ತೆಂಗಿನ ತೋಟ ಇತ್ತು. ಒಂದು ಬೃಹತ್ ಅಂದ್ರೆ ಬಹಳ ದೊಡ್ಡದಂತ ತೆಂಗಿನ ತೋಟ ಅದು. ಆ ತೆಂಗಿನ ತೋಟದಲ್ಲಿ ಒಂದು 100 ತೆಂಗಿನ ಗಿಡಗಳಿತ್ತು. ಆ ಗಿಡಗಳು ತುಂಬಾ ದಪ್ಪವಾದಂತಹ ತೆಂಗಿನ ಕಾಯಿಗಳು, ನಾರಿಯಲ್ ತುಂಬಾ ದಪ್ಪ ಆಗಿತ್ತು ಅದು. ಆ ಕಾಯಿ ತುಂಬಾ ನೀರು, ಎಳೆನೀರು ಬಹಳಷ್ಟು ಪುಷ್ಕಳವಾಗಿ ಆ ಒಂದು ಸಂಪದ್ಭರಿತವಾಗಿ ಆ ಒಂದು ತೆಂಗಿನ ತೋಟ ಇತ್ತು. ಒಂದು 10 ಕಾಯಿಯನ್ನ ಕೆಳಗೆ ಇಳಿಸ್ಬಿಟ್ಟು ಒಬ್ಬ ಯುವಕ ಮಾರ್ತಾ ಕೂತಿದ್ದ. ದಾರಿ ಹೋಗರು ಹೋಗ್ತಿರ್ತಾರೆ, ಅವರಿಗೆ ಕೊಡ್ಬೇಕು ಅಂತ, ಮಾರಾಟ ಮಾಡಿದ್ರೆ ಸ್ವಲ್ಪ ದುಡ್ಡು ಬರುತ್ತೆ ಅಂತ ಕೂತಿದ್ದ. ಓಕೆ, ಆ ದಾರಿ ಉದ್ದಕ್ಕೂ ಸಾಕಷ್ಟು ಜನ ಹೋಗ್ತಾ ಇದ್ರು ಬರ್ತಾ ಇದ್ರು. ಒಬ್ಬ ಶ್ರೀಮಂತ ಬಂದ, ಒಂದು ದೊಡ್ಡ ಗಾಡಿಯಲ್ಲಿ ಒಬ್ಬ ಶ್ರೀಮಂತ ಬಂದು ಅವನಿಗೆ ದಾಹ ಆಗಿತ್ತು. ಮಧ್ಯಾಹ್ನದ 2 ಗಂಟೆ ಬಿಸಿಲು, ದಾಹ ಆಗಿತ್ತು. ಎಳ್ನೀರನ್ನ ನೋಡ್ದ. ಯುವಕ ತಗೊಂಡು ಕೂತಿದ್ದ, ಎಳ್ನೀರನ್ನ ನೋಡ್ದ, ತಗೊಂಡು ಕುಡಿಬೇಕಲ್ಲ ಅಂತ ಅನಿಸ್ತು, ಆಸೆ ಮೂಡ್ತು. ಗಾಡಿಯಿಂದ ಇಳಿದ, ಯುವಕನ ಹತ್ರ ಹಾಗೆ ಹೋದ ನಂತರ ಒಂದು ಕಾಯಿಯನ್ನ ಕೈಗೆತ್ಕೊಂಡು, ಏನಪ್ಪ ಇದ್ರ ಬೆಲೆ ಅಂತ ಕೇಳ್ದ. ಇದ್ರ ಬೆಲೆ 10 ರೂಪಾಯಿ ಅಂತ ಆ ಯುವಕ ಹೇಳ್ದ. 10 ರೂಪಾಯಿ? ಮಾರ್ಕೆಟ್ ಅಲ್ಲಿ, ಪೇಟೆನಲ್ಲಿ ಇಂತಹದೇ ಕಾಯಿಯನ್ನ 10 ರೂಪಾಯಿಗೆ 2 ಕೊಡ್ತಾರೆ, ನೀನೇನು 10 ರೂಪಾಯಿಗೆ ಒಂದೇ ಕೊಡ್ತಿದ್ಯಾ ಅಂತ ಕೇಳ್ತಾರೆ. ನಿಮ್ಗೆ ಬೆಲೆ ಒಂದು ವ್ಯತ್ಯಾಸ ಅನಿಸ್ತಾ ಇದ್ರೆ ನೀವು ಬೇರೆ ಕಡೆಗೆ ಹೋಗಿ ಖರೀದಿ ಮಾಡಿ ಅಂತ ಯುವಕ ಹೇಳ್ತಾನೆ. ಸುಮಾರು ಹೀಗೆ ಒಂದು ವಾದ 15 ನಿಮಿಷ ಹೋಗುತ್ತೆ ಸ್ನೇಹಿತರೆ. ಬಿಡ್ತಾ ಇಲ್ಲ, ಅವನು ತಗೋತಾ ಇಲ್ಲ. 10 ರೂಪಾಯಿಗೆ 2 ಕೊಡುವಂತ ಅವನು ಹೇಳ್ತಿದ್ದಾನೆ, 10 ರೂಪಾಯಿಗೆ ಒಂದೇ ಕೊಡ್ತೀನಿ ಅಂತ ಯುವಕ ಹೇಳ್ತಿದ್ದಾನೆ. ಅಷ್ಟಕ್ಕೂ ಕೊನೆಗೆ ನೀವು ಇಷ್ಟನ್ನ ಬೇಡ್ತಾ ಇದ್ದೀರಾ, ಇಷ್ಟು ಕಡಿಮೆ ಬೆಲೆಗೆ ಬೇಡ್ತಾ ಇದ್ದೀರಾ ಅಂದ್ರೆ ನೀವೇ ತಗೊಳ್ಳಿ, ನೀವೇ ಮರವನ್ನ ಏರಿ ಎಷ್ಟು ಬೇಕೋ ಅಷ್ಟು ಕಿತ್ಕೊಳ್ಳಿ. ಈ ತೋಟದಲ್ಲಿ ನಾನೇ ಮಾಲೀಕ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಳ್ಳಿ ಅಂತ ಹೇಳ್ದ. ಒಳಗಿನ ಆಸೆ, ಎದೆಯೊಳಗಿರ್ತಕ್ಕಂತಹ ಆಸೆ ಮನುಷ್ಯನನ್ನ ಗಿಡ ಏರ್ಸಕ್ ಶುರು ಮಾಡ್ತು. ಸುಮ್ನೆ ಹೋಗ್ತಾ ಇದ್ನ ದಾರಿಲಿ, ಒಂದು 10 ರೂಪಾಯಿ ಕೊಟ್ಟಿದ್ರೆ ತೆಂಗಿನಕಾಯಿ ನೀರ್ ಸಿಕ್ತಿತ್ತ, ಕುಡ್ದೋಗ್ಬೋದಾಗಿತ್ತು. ಆದ್ರೆ ಆಸೆ ಏನ್ ಮಾಡ್ತು, ಅಲ್ಲಿ ವಾದಕ್ಕೆ ಇಳಿಸ್ತು. ವಾದದ ನಂತರ ಗಿಡ ಏರ್ಸಕ್ ಶುರು ಮಾಡ್ತು. ಆಸೆ, ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ಆಸೆ ಶ್ರೀಮಂತನನ್ನ ಗಿಡ ಏರ್ಸಕ್ ಶುರು ಮಾಡ್ತು. ತೆಂಗಿನ ಮರ ಅದೇನು ಸುಲಭವಾ? ಅದಕ್ಕೊಂದು ರೆಂಬೆ ಇಲ್ಲ, ಕೊಂಬೆ ಇಲ್ಲ, ಏರ್ಬೇಕಲ್ಲ, ಬಹಳ ಕಷ್ಟ ಅದು. ಆಗ್ತಾ ಇಲ್ಲ. ಅದೇನು ಮಹಾ ಫ್ರೀಯಾಗಿ ಸಿಗುತ್ತಲ್ಲ, ದುಡ್ಡಿಲ್ಲದೆ ನಂಗೆ ಎಷ್ಟು ಬೇಕಾದ್ರೂ ಕಾಯಿಯನ್ನು ಕಿತ್ಕೋಬೋದಲ್ಲ ಅನ್ನುವಂತಹ ಆಸೆ ಮನುಷ್ಯನನ್ನ ಗಿಡ ಏರ್ಸಕ್ ಶುರು ಮಾಡುತ್ತೆ. ನಮ್ದೆಲ್ಲರೂ ಸ್ಥಿತಿ ಹಾಗೆ ಆಗಿದೆ ಅಲ್ವಾ? ಗಿಡ ಏರ್ದ ಮಧ್ಯಕ್ಕೆ ಹೋದ, ಕೈ ಸೋತೋಯ್ತು, ರಟ್ಟೆಯಲ್ಲಿ ಬಲ ಕಮ್ಮಿ ಆಯ್ತು, ಕಾಲ್ ನಡ್ಗಕ್ ಶುರು ಆಯ್ತು, ಕೈ ಕಾಲೆಲ್ಲ ಬೆವರಕ್ ಶುರು ಆಯ್ತು. ಕೆಳಗೆ ನೋಡ್ತಾನೆ, ತುಂಬಾ ಆಳ ಇದೆ, ತುಂಬಾ ಎತ್ತರಕ್ಕೆ ಹೋಗ್ಬಿಟ್ಟಿದ್ದಾನೆ. ಮೇಲೆ ನೋಡ್ದ, ಇನ್ನು ದೂರ ಇದೆ, ತೆಂಗಿನಕಾಯಿಗಳು ಎಷ್ಟು ದೂರ ಇದೆ. ಈಗ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಉತ್ಸಾಹ ಕಡಿಮೆ ಆಯ್ತು, ದೇಹದಲ್ಲಿ ಶಕ್ತಿ ಕಡಿಮೆ ಆಯ್ತು. ನಾನ್ ಸಾಯ್ತೀನಲ್ಲ, ಬಿದ್ರೆ ಕೈ ಕಾಲ ಮುರಿಯುತ್ತೆ ಅನ್ನುವಂತ ಭಯ ಉಂಟಾಯ್ತು. ಇನ್ನೂ ಏರ್ದ ಮೇಲೆ ಏರ್ತಾ ಹೋದ. ಆ ಆಸೆ ತೀರೋ ಹೋಯ್ತಾ ಇತ್ತು. ಭಯ ಆಗಿ ಕನ್ವರ್ಟ್ ಆಯ್ತು. ಆಸೆನೆ ಭಯ ಆಗಿ ಕನ್ವರ್ಟ್ ಆಯ್ತು. ನೋಡಿ, ಆ ಸಾಹುಕಾರನನ್ನ ಆಸೆ ಗಿಡ ಹತ್ಸಿತು, ಕಷ್ಟಕ್ಕೆ ಈಡು ಮಾಡ್ತು. ಈ ಕಡೆಗೆ ಎಳನೀರು ಇಲ್ಲ, ಈ ಕಡೆಗೆ ನೆಲಾನೂ ಇಲ್ಲ, ಅಂದ್ರೆ ಆಧಾರನೂ ಇಲ್ಲ.
ಏನ್ ಮಾಡ್ದ, ಕೈ ಸೋತೋಯ್ತು, ಏನು ಕಣ್ಣಿಗೆ ಕತ್ಲೆ ಬಂತು, ಏನ್ ಮಾಡ್ದ, ಎರಡು ಕೈಯನ್ನ ಬಿಟ್ಟು ಏನ್ ಮಾಡ್ದ, ಕೆಳಗಡೆ ಬಿದ್ಬಿಟ್ಟ. ಆಸೆ ಮನುಷ್ಯನನ್ನ ಎತ್ತರಕ್ಕೇರ್ಸುತ್ತೆ, ಮತ್ತೆ ಅದೇ ಆಸೆ ಮನುಷ್ಯನನ್ನ ಪಾತಾಳಕ್ಕೂ ತಳ್ಳುತ್ತೆ. ಕೆಳಗಡೆನೂ ಬೀಳ್ತೀವಿ, ಕೈ ಕಾಲು ಮುರ್ಕೋತೀವಿ. ಮನುಷ್ಯನ ವಾಸ್ತವ ಇದೇ ಆಗಿದೆ ಸ್ನೇಹಿತರೆ. ಆಸೆ ಎತ್ತರಕ್ಕೆ ಏರ್ಸುತ್ತೆ ಏರ್ಸುತ್ತೆ ಏರ್ಸುತ್ತೆ, ಕೊನೆ ಒಂದ್ ದಿವ್ಸ ಕೈ ಬಿಡ್ತಪ್ಪ ಅಂದ್ರೆ ಹೆಂಗ್ ಬೀಳ್ತೀವಿ ಅಂದ್ರೆ ಮತ್ತೆ ಎದ್ದೇಳಕ್ಕಾಗದೆ ಇರೋ ತರ ಬೀಳ್ತೀವಿ. ಈ ಒಂದು ಚಕ್ರ ನಮ್ಮನ್ನ ಶಾಶ್ವತದ ಕಡೆಗೆ ಹೋಗೋದಕ್ಕೆ ತಡೆ ಹಿಡಿದಿದೆ. ಜನರು ಒಂದ್ ಕಡೆ ಹೇಳ್ತಾರೆ, ಬಹಳ ಸುಂದರವಾಗಿ ಹೇಳ್ತಾರೆ, ನಿಜವನ್ನರಿದವಂಗೆ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ. ನಿಜವನ್ನ ಅರ್ಥಕೋಬೇಕು. ಯಾವುದು ನಿಜ? ನಾವು ನಿಜ ಸ್ನೇಹಿತರೆ. ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ಆತ್ಮವೇ ನಿಜ. ಇದು ದೇಹ ಕಣ್ಣಿಗೆ ಕಾಣಿಸ್ತಾ ಇದೆ ಆದ್ರೆ ಇದು ಸತ್ಯ ಅಲ್ಲ. ದೇಹ ಎಷ್ಟು ವರ್ಷ ತನಕ ಬಾಳುತ್ತೆ ಹೇಳಿ? ಹಬ್ಬ ಬಂದ್ರೆ 150 ವರ್ಷ ತನಕ ಬಾಳ್ಬೋದು. ಇನ್ನೂ ಆಹಾರ ವ್ಯವಹಾರ ವಿಹಾರ ಸರಿಯಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ 200 ವರ್ಷ ಬದುಕಬಹುದು. ಅದ್ರ ಮೇಲೆ ಈ ದೇಹ ಉಳಿಯುತ್ತಾ? ಇಲ್ಲ. ದೇಹ ನಶಿಸುತ್ತೆ. ಆದ್ರೆ ದೇಹದ ಒಳಗೆ ಇರ್ತಕ್ಕಂತಹ ಆತ್ಮ ಚೈತನ್ಯ ಶಾಶ್ವತ. ಆ ಸತ್ಯವನ್ನ ಯಾರು ಅರ್ಕೋತಿರಲ್ಲ ಅವ್ರಿಗೆ ಸತ್ಯನೂ ಇಲ್ಲ ಅಸತ್ಯನೂ ಇಲ್ಲ. ನಿಜವನ್ನರಿದವಂಗೆ. ಯಾವುದು ನಿಜ? ನಿನ್ನೊಳಗಿರ್ತಕ್ಕಂತಹ ನೀನು ನಿಜ. ನೋಡಿ, ಒಂದು ನಾನು ಉದಾಹರಣೆ ಹೇಳ್ತೀನಿ, ಒಂದು ವಾಸ್ತವನ್ನ ಹೇಳ್ತೀನಿ. ದೇಹದ ಒಳಗೆ ನಾನಿದ್ದೀನಿ, ಈ ವಿಶಾಲಾಕ್ಷಿ ದೇಹದ ಒಳಗೆ ನಾನಿದ್ದೀನಿ. ವಿಶಾಲಾಕ್ಷಿ ದೇಹದ ಒಳಗೆ ಇರ್ತಕ್ಕಂತಹ ಚೈತನ್ಯ ಒಂದಷ್ಟು ಸಮಯ ಹೊರಗೆ ಬಂತು ಅಂದ್ರೆ ಈ ದೇಹಕ್ಕೆ ನೆರಳಿಕೆ ಆಗುತ್ತಾ? ಈ ದೇಹಕ್ಕೆ ಬಾಯಾರಿಕೆ ಆಗುತ್ತಾ? ಹಸಿವಾಗುತ್ತಾ? ಅಥವಾ ಏನನ್ನು ನೋಡ್ಬೇಕು ಅನ್ನುವಂತ ಬಯಕೆ ಉಂಟಾಗುತ್ತಾ? ಏನೂ ಆಗಲ್ಲ ಸ್ನೇಹಿತರೆ. ಇದಕ್ಕೆ ವಿಶಾಲಾಕ್ಷಿ ಅಂತ ಸಹ ಕರೆಯೋದಿಲ್ಲ, ಬಾಡಿ ಅಂತ ಕರೀತಾರೆ. ಹಾಗಾದ್ರೆ ಯಾವುದು ಶಾಶ್ವತ? ಯಾವುದು ಶಾಶ್ವತ ಸ್ನೇಹಿತರೆ? ನಮ್ಮೊಳಗಿರ್ತಕ್ಕಂತಹ ನಾವು ಶಾಶ್ವತ ಅಲ್ವಾ? ಅದ್ರ ಕಡೆಗೆ ಗಮನ ಹರಿಸ್ಬೇಕು ಅನ್ನೋ ಮಾತನ್ನ ಶರಣರು ಹೇಳ್ತಾರೆ. ನಿತ್ಯವೂ ಇಲ್ಲ ಅನಿತ್ಯವೂ ಇಲ್ಲ, ಅದು ತಾ ಮುನ್ನವೇ ಬಚ್ಚ ಬರಿಯ ನಿರಾಳ ತಾನೆ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಇಲ್ಲ. ಎಲ್ಲ ಇರೋ ತರ ಅನಿಸ್ತಾ ಇದೆ ನಮ್ಗೆ, ಎಲ್ಲ ಇದೆ ಅಂತ ಅನಿಸ್ತಾ ಇದೆ, ಆದ್ರೆ ಯಾವುದು ಇಲ್ಲ. ಎಲ್ಲವೂ ನಶ್ವರ ಸ್ನೇಹಿತರೆ. ಒಂದೊಮ್ಮೆ ಸಾವು ಮುಂದೆ ಬಂದ್ ನಿಂತಾಗ ನಮಗೆ ಯಾರೂ ಕಾಣಿಸಲ್ಲ, ಯಾವ ಸಂಬಂಧಿಕರು ಕಾಣಿಸಲ್ಲ, ಯಾವ ಸಂಪತ್ತೂ ಕಾಣಿಸಲ್ಲ. ICU ನಲ್ಲಿ ಇದ್ದಾಗ ನನ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ, ನನ್ನ ಸಂಬಂಧಿಕರು ಎಷ್ಟಿದ್ದಾರೆ ಅಂತ ನೆನಪಾಗುತ್ತಾ ಸ್ನೇಹಿತರೆ? ನೆನಪಾಗಲ್ಲ. ಅವಾಗ ನನ್ನ ಜೀವ ಮುಖ್ಯ, ನನ್ನ ಜೀವ ಮಾತ್ರ ಮುಖ್ಯ. ನನ್ನ ಆತ್ಮ ದೇಹದೊಳಗೆ ಇನ್ನಷ್ಟು ಸಮಯ ನೆಲೆಸಬೇಕು ಅಂತ ಹೇಳಿ ಒಳಗಿರ್ತಕ್ಕಂಥ ಚೈತನ್ಯ ದೇವರನ್ನ ಪ್ರಾರ್ಥನೆ ಮಾಡುತ್ತೆ ಅಲ್ವಾ? ಇದು ವಾಸ್ತವ ಸತ್ಯ. ಹಾಗಾಗಿ ನೀನು ಶಾಶ್ವತ. ಇದನ್ನೇ ಕೃಷ್ಣ ಅರ್ಜುನನಿಗೆ ಹೇಳಿದ್ದು. ಅರೆ ಅರ್ಜುನ, ದುಃಖ ಪಡಬೇಡ, ನೀನು ಅಳಬೇಡ, ನೀನು ಶಾಶ್ವತ ಇದ್ದೀಯಾ. ಈ ಒಂದು ದೇಹ ಹೋದ್ರೆ ಏನಾಯ್ತು, ಮತ್ತೊಂದು ದೇಹ ಬರುತ್ತೆ. ಆ ಸತ್ಯವನ್ನ ತಿಳ್ಕೊ. ಆ ಒಂದು ಯುದ್ಧದಲ್ಲಿ ಅರ್ಜುನನ ಮಗ ಅಭಿಮನ್ಯು ತೀರ್ ಹೋಗಿರ್ತಾರೆ, ಸತ್ತೋಗ್ತಾನೆ ಅಭಿಮನ್ಯು. ತುಂಬಾ ಚಿಕ್ಕ ವಯಸ್ಸು. ಆ ಸುತ್ತುಕೋಟೆ ಒಂದು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡು ಅಭಿಮನ್ಯು ಸತ್ತು ಹೋಗ್ತಾನೆ. ಅದಕ್ಕೆ ರೋಧಿಸಕ್ಕೆ ಶುರು ಮಾಡ್ತಾರೆ. ತಾಯಿ ಸುಭದ್ರೆ ಅಳಕ್ ಶುರು ಮಾಡ್ತಾಳೆ. ಅಳೋದಕ್ಕೆ ಶುರು ಮಾಡಿದಾಗ ಕೃಷ್ಣ ಹೇಳಿದ್ದು, ಅಳ್ಬೇಡ, ದುಃಖಿಸಬೇಡ. ಮರಣವನ್ನ ಅಪ್ಪಿದ್ದು ಅಭಿಮನ್ಯುವಿನ ದೇಹ ಮಾತ್ರ, ಆದ್ರೆ ಅಭಿಮನ್ಯುವಿನ ಚೈತನ್ಯ ಶಾಶ್ವತವಾಗಿದೆ. ಅದು ಮತ್ತೊಂದು ಜನ್ಮವನ್ನ ತಗೊಂಡು ಬರೋದು ಎಲ್ಲಾ ಸಾಧ್ಯತೆ ಇದೆ. ಹಾಗಾಗಿ ರೋದನೆ ಬೇಡ, ನೀನು ಶಾಶ್ವತ ಸ್ನೇಹಿತರೆ. ಒಂದೊಮ್ಮೆ ನಮಗೆ ಆ ಮನೋಸ್ಥೈರ್ಯ ಕುಗ್ಗು ಹೋಗಿರುತ್ತೆ, ಯಾಕಂದ್ರೆ ನಮ್ಗೆ ಸಾಕಷ್ಟು ದೇಹದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಂಡಿರುತ್ತೆ. ನಮ್ಗೆ ಎಲ್ಲಾ ಸುಖಭೋಗಗಳು ಇರುತ್ತೆ, ಆದ್ರೆ ಮಂಡಿ ನೋವು, ಹೊಟ್ಟೆ ನೋವು, ತಲೆನೋವು ವಿಪರೀತವಾಗಿದ್ದಾಗ ನಮಗೆ ಯಾವ ಸುಖನೂ ಬೇಡ ಅನ್ಸುತ್ತೆ. ಅಬ್ಬಾ, ಈ ನೋವಿನಿಂದ ನನಗೆ ಮುಕ್ತಿ ಸಿಕ್ಕರೆ ಸಾಕು ಅನ್ನೋ ಮಟ್ಟಕ್ಕೆ ಬಂದಿರ್ತೀವಿ ಅಲ್ವಾ? ಮುಕ್ತಿ ಸಿಕ್ಕರೆ ಸಾಕು. ಆ ಮುಕ್ತಿ ಎಲ್ಲಿದೆ ಸ್ನೇಹಿತರೆ? ಆ ಮುಕ್ತಿ ನಮ್ಮಲ್ಲೇ ಇದೆ, ನಮ್ಮ ಅಂತರಂಗದಲ್ಲಿದೆ, ನಮ್ಮ ಆತ್ಮನಲ್ಲಿ ಆ ಶಕ್ತಿ ಇದೆ. ಯಾಕಂದ್ರೆ ಆತ್ಮಕ್ಕೆ ವಯಸ್ಸಿಲ್ಲ, ಆತ್ಮ ಮುಪ್ಪಾಗೋದಿಲ್ಲ, ಆತ್ಮಕ್ಕೆ ಸಾವಿಲ್ಲ. ಆತ್ಮಕ್ಕೆ ಶಕ್ತಿ ಬರೋದು ಯಾವಾಗ? ಹಾಗಾದ್ರೆ ಕೂತ್ಕೋಬೇಕು. ಎಷ್ಟು ಸಾಧ್ಯವೋ ಅಷ್ಟು ಹೊತ್ತು ಕೂತು ಕಣ್ಮುಚ್ಚಿ ಉಸಿರಾಟವನ್ನ ಗಮನಿಸ್ತಾ ಹೋದ ಹಾಗೆ ಆತ್ಮಕ್ಕೆ ಶಕ್ತಿ ಬರುತ್ತೆ. ಆ ಶಕ್ತಿ ನಮ್ಮನ್ನ ನಾನೇ ಶಾಶ್ವತ ಅನ್ನುವಂತ ಸತ್ಯದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಅಲ್ವಾ ಎಷ್ಟೋ ವಯಸ್ಸಾದರೂ ಸಹ ಚಿಕ್ಕ ಮಕ್ಕಳ ತರಹ ಓಡಾಡ್ತಾ ಇದ್ದಾರೆ. ಎಷ್ಟೋ ಧ್ಯಾನಿಗಳ ಅನುಭವ ಕೇಳ್ತೀವಿ ನೋಡಿ ನಾವು.
ನಾನು ಮತ್ತೆ ಹುಟ್ಟದಂಗ ಆಗಿದೆ ನನಗೆ ವಯಸ್ಸೇ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕೆ ಅವರು ಆತ್ಮತತ್ವದಲ್ಲಿ ಜೀವಿಸ್ತಾ ಇದ್ದಾರೆ. ಆತ್ಮ ಅನ್ನೋದನ್ನ ಬಿಟ್ಬಿಡೋ ಸ್ನೇಹಿತರೆ, ಯಾಕಂದ್ರೆ ಕೆಲವರಿಗೆ ಅರ್ಥ ಆಗುತ್ತೆ, ಕೆಲವರಿಗೆ ಅರ್ಥ ಆಗಲ್ಲ. ನಾವು ಮಾತನಾಡೋ ಕಾಲಕ್ಕೆ ಮೈಕಲ್ಲಿ ಮಾತಾಡ್ತಾ ಇದೀವಿ ಅನ್ಕೊಳ್ಳಿ, ಆ ಒಂದು ಮೈಕ್ ನ ಅಸ್ತಿತ್ವ ಯಾವುದು? ಮೈಕ್ ಒಳಗಡೆ ಇರ್ತಕ್ಕಂತಹ ಕರೆಂಟು. ಆ ಕರೆಂಟ್ ಇಲ್ಲದೆ ಇದ್ರೆ ಮೈಕ್ ಏನ್ ಕೆಲಸ ಅಲ್ವಾ? ಅದೇ ತರಹ ಒಂದು ಬಲ್ಬ್, ಚೆನ್ನಾಗಿರುವಂತಹ ಬಲ್ಬ್, ಬೇರೆ ಬೇರೆ ಬಣ್ಣದಲ್ಲಿ ಬಲ್ಬ್ ಇರ್ಬೋದು, ಅದ್ರ ಒಳಗಡೆ ಕರೆಂಟ್ ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ಆ ಬಲ್ಬ್ಗೆ ಬೆಲೆ ಇಲ್ಲ. ಹಾಗಾಗಿ ಅಲ್ಲಿ ಯಾವುದು ಶಾಶ್ವತ ಆಯ್ತು? ಕರೆಂಟು, ವಿದ್ಯುತ್. ಹಾಗಾಗಿ ನಮ್ಮಲ್ಲಿನ ನಾವು ಶಾಶ್ವತರ ಸ್ನೇಹಿತರೆ, ನಮಗೆ ಅಂತ್ಯ ಅನ್ನೋದಿಲ್ಲ. ಮುಂದೆ ಹೇಳ್ತಾರೆ ಶರಣರು, ಇಹವೆಂಬುದೇನೋ ತಾನೆಂಬುದನಳಿದ ಪರಮ ಗಂಭೀರಂಗೆ. ಇಹವೂ ಇಲ್ಲ, ಪರವೂ ಇಲ್ಲ, ಅಂದ್ರೆ ಹೊರಗಡೆನೂ ಇಲ್ಲ, ಒಳಗಡೆನೂ ಇಲ್ಲ. ಯಾರು ತಮ್ಮನ್ನ ತಾವು ಅರ್ತಿರ್ತಾರೋ ಸ್ನೇಹಿತರೆ, ಅವರಿಗೆ ಭೇದ ಅನ್ನೋದಿರೋದಿಲ್ಲ. ನಾನು ಅತನಿಯವಳು ಮೇಡಮ್, ಅಶ್ವಿನಿ ಮೇಡಮ್ ಬೆಂಗಳೂರಿನವರು, ಇಲ್ಲಿ ಸಾರ್ ಇದ್ದಾರೆ, ನಮ್ಮ ಸತ್ಯೇಂದ್ರ ನಾರಾಯಣ್ ಸರ್ ಇದ್ದಾರೆ, ಅವರು ಆ ಊರ್ನವರು, ಚಂದ್ರಕಲಾ ಮೇಡಮ್ ಈ ಊರ್ನವರು ಅನ್ನುವಂತ ವ್ಯತ್ಯಾಸನೇ ಇರಲ್ಲ. ಯಾಕೆ? ಎಲ್ಲರಲ್ಲೂ ನಾನಿದ್ದೀನಿ, ಎಲ್ಲ ಕಡೆಗೂ ನಾನಿದ್ದೀನಿ. ಸ್ನೇಹಿತರೆ, ಒಂದು ಕನ್ನಡಿ ಇದೆ ಅನ್ಕೊಳ್ಳಿ, ಒಂದು ದೊಡ್ಡದಾದ ಕನ್ನಡಿ. ಒಂದು ಕನ್ನಡಿಯಲ್ಲಿ ಸೂರ್ಯನ ಪ್ರತಿಬಿಂಬ ಒಂದೇ ಮೂಡಿರುತ್ತೆ. ಅದೇ ಕನ್ನಡಿ ಒಡೆದು 1000 ಚೂರಾದಾಗ ಆ 1000 ಚೂರುಗಳಲ್ಲಿ ಕಾಣುವಂತಹ ಸೂರ್ಯ ಒಬ್ಬನೇ. ಏನು 1000 ಸೂರ್ಯರಾಗ್ತಾರ? ಇಲ್ಲ. ಅದೇ ತರಹ ನಾವು 1000 ತುಣುಕುಗಳಿರ್ಬೋದು, ಆದ್ರೆ ನಮ್ಮಲ್ಲಿರ್ತಕ್ಕಂತಹ ನಿತ್ಯವೂ ಬೆಳಗ್ತಾ ಇರ್ತಕ್ಕಂತಹ ಸೂರ್ಯ ಚೈತನ್ಯ ಒಂದೇ, ಅದು ಶಾಶ್ವತ. ನೀವೆಲ್ಲರೂ ಕೇಳಿದಿರಾ ಆತ್ಮಕ್ಕೆ ಸಾವಿದೆ ಅಂತ? ಎಲ್ಲಾದ್ರೂ ಕೇಳಿದಿರಾ? ಎಲ್ಲೂ ಕೇಳಿಲ್ಲ ಸ್ನೇಹಿತರೆ, ಕೇಳೋದಕ್ಕೆ ಸಾಧ್ಯವೂ ಇಲ್ಲ. ಯಾಕಂದ್ರೆ ಅದು ಶಾಶ್ವತ ತತ್ವ. ನಾವ್ ಎಷ್ಟು ಬಾರಿ ಭೂಮಿಗೆ ಬಂದಿದ್ದೀವಿ, ಎಷ್ಟೋ ಬಾರಿ ಬಂದಿದ್ದೀವಿ. ಅದು ಹೇಗ್ ಗೊತ್ತಾಗುತ್ತೆ ವಿಶಾಲಾಕ್ಷಿ? ಹೌದು, ನಮ್ಮಲ್ಲಿ ಇನ್ನೂ ಸಂಸ್ಕಾರ ಉಳಿದಿದೆ ನೋಡಿ. ಸುಮ್ನೆ ಮಾತಲ್ಲೇ ಹೇಳ್ತಿರ್ತೀವಿ, ಯಾವ ಜನ್ಮದಲ್ಲಿ ಏನಾಗಿದ್ಯೋ ನೀನು, ಎಷ್ಟು ತಿಂತಾ ಇದೀಯಾ, ಯಾವ ಜನ್ಮದಲ್ಲಿ ಏನಾಗಿದ್ಯೋ ಗೊತ್ತಿಲ್ಲ. ಸಂಗೀತದ ಬಗ್ಗೆ ಆಸಕ್ತಿ ಇದೆ, ಮನೇಲಿ ಯಾರೂ ಹಾಡ್ತಾ ಇಲ್ಲ, ಅವಳು ಒಬ್ಬಳೇ ಹಾಡ್ತಿದ್ದಾಳೆ ಅಂದ್ರೆ ಅವಳು ಯಾವ್ದೋ ಜನ್ಮದಲ್ಲಿ ವಿದೂಷಿ ಆಗಿರ್ಬೋದು. ಸುಮ್ನೆ ಹೇಳ್ತಿರ್ತೀವಿ ನೋಡಿ, ಅದು ಸತ್ಯ ಸ್ನೇಹಿತರೆ. ನಾವು ಎಷ್ಟು ಜನ್ಮ ಮಾಡಿದೀವಿ, ಎಷ್ಟು ಪ್ರಾಣಿ ಜನ್ಮ ಆಗಿದೆ, ಎಷ್ಟು ಪಕ್ಷಿ ಜನ್ಮ ಆಗಿದೆ, ಈ ಮನುಷ್ಯ ಜನ್ಮನೇ ಎಷ್ಟು ತಗೊಂಡಿದೀವಿ. ಇನ್ನೂ ಬಂದಿದೀವಿ ಅಂತಂದ್ರೆ ಏನೋ ಕಲಿಬೇಕಾಗಿದೆ, ಏನೋ ತಿಳ್ಕೊಳ್ಳೋದು ಉಳಿದೋಗಿದೆ, ಅದನ್ನ ತಿಳ್ಕೊಳಕ್ ಬಂದಿದೀವಿ. ಸಿಂಪಲ್. ಸೊ ಆಸೆ ನಮ್ಮನ್ನ ಏರ್ಸುತ್ತೆ, ಮತ್ತೆ ಇಳಿಸುತ್ತೆ, ಮತ್ತೆ ಮತ್ತೊಮ್ಮೆ ಏಳದೆ ಇರೋ ತರ ಬೀಳ್ಸುತ್ತೆ. ಆದ್ರೆ ಅದ್ರ ಹಿಂದೆ ಹೋಗ್ಬೇಡಿ. ಆಸೆ, ಅತಿ ಆಸೆ, ದುರಾಸೆ ಇವ್ಯಾವುದು ಸಹ ಬೇಡ ಸ್ನೇಹಿತರೆ. ಆದ್ರೆ ಆಶಯ ಇರ್ಲಿ, ಶುಭ ಆಶಯ. ಇಂತಹದ್ದು ಬೇಕು, ಇಂಥದ್ದು ಆಗಬೇಕು, ಈ ರೀತಿ ಇಂತಹದ್ದು ಬೇಕು. ಅದಕ್ಕೆ ಅದು ಬಿಟ್ರೆ ಅದು ನಂದೇ ಆಗ್ಬೇಕು. ಫಾರ್ ಎಕ್ಸಾಂಪಲ್, ಆಸೆ ಅಂದ್ರೆ ಹೂವನ್ನ ನೋಡ್ತೀವಿ, ಗಿಡದಲ್ಲಿ ಬಿಟ್ಟಿರ್ತಕ್ಕಂಥ ಹೂವನ್ನ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರ ಪ್ರಕೃತಿ, ಅದರ ಒಂದು ವಾಸನೆಯನ್ನ ತಗೋಬೇಕು. ಬಿಟ್ರೆ ಈ ಹೂವು ನಂದೇ ಆಗ್ಬೇಕು ಅಂತ ಕಿತ್ಕೊಂಡ್ರೆ ಅದು ಆಸೆ ಆಗುತ್ತೆ. ಇದು ನನ್ನ ಸ್ವಂತ ಅನ್ಕೊಂಡ್ರೆ ನೋ ಮಾಸ್ಟರ್ಸ್. ಯಾಕಂದ್ರೆ ನಾವು ಶಾಶ್ವತರಾಗಿ ಇರೋದಕ್ಕೆ ಬಂದಿದ್ದೀವಿ. ಶಾಶ್ವತ ತತ್ವವನ್ನು ಕಂಡ್ಕೋಬೇಕಾಗಿದೆ. ಈ ಮಹಾವತಾರ್ ಫೌಂಡೇಶನ್ ವೇದಿಕೆ ಎಷ್ಟು ರೀತಿಯಲ್ಲಿ ನಮ್ಗೆ ಪ್ರಯತ್ನ ಮಾಡ್ತಾ ಇದೆ, ಅಬ್ಸರ್ವ್ ಮಾಡಿದೀರಾ? ಬಣ್ಣಗಳ ಒಂದು ನಾಲೆಜ್ ಅನ್ನ ಕೊಟ್ರು, ಬಣ್ಣಗಳ ಚಿಕಿತ್ಸೆ ಬಗ್ಗೆ ಕೊಟ್ಟಿದ್ದಾರೆ, ನಾಲೆಜ್ ಕೊಟ್ಟಿದ್ದಾರೆ. ಮುದ್ರೆಗಳ ನಾಲೆಜ್ ಅನ್ನ ಕೊಟ್ಟಿದ್ದಾರೆ. ಶರೀರದ ವ್ಯಾಧಿಗಳನ್ನ ಹೇಗೆ ಗುಣಪಡಿಸ್ಬೇಕು ಅನ್ನುವಂತ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಇದೆಲ್ಲ ಯಾಕೆ ಅನ್ಕೋತಿದ್ದೀರಾ? ಯಾಕೆ ನಮ್ಗೆ ಗೊತ್ತಿರೋದನ್ನ ಪಾಂಡಿತ್ಯ ಪ್ರದರ್ಶನ ಮಾಡಕ್ ಬಂದಿದೀವ? ಇಲ್ಲ ಮಾಸ್ಟರ್ಸ್. ನಮ್ಮೆಲ್ಲರ ಗುರಿ, ನಮ್ಮೆಲ್ಲರ ಉದ್ದೇಶ ಒಂದೇ, ಇರುವಂತಹ ಕುಂದುಕೊರತೆಗಳನ್ನ ನಿವಾರಿಸಿಕೊಂಡು ನಾವು ಮುಂದೆ ಹೋಗ್ಬೇಕಾಗಿದೆ. ಎಲ್ಲಿ? ಶಾಶ್ವತ ತತ್ವದ ಕಡೆಗೆ, ನಮ್ಮೊಳಗಿರ್ತಕ್ಕಂತಹ ನಮ್ಮನ್ನ ಕಂಡ್ಕೊಳ್ಳೋದಿಕ್ಕೆ. ಮಾಸ್ಟರ್ಸ್, ಅದನ್ನ ಕಂಡ್ಕೊಳ್ಳೋಕೆ 2 ಕಣ್ಣು ಬೇಕಾಗಿಲ್ಲ, ಕಿವಿ ಬೇಕಾಗಿಲ್ಲ, ನಮ್ಮ ಬಾಯಿ ಬೇಕಾಗಿಲ್ಲ, ಆಸಕ್ತಿ ಬೇಕು. ಎದೆಯಲ್ಲಿ ಆಸಕ್ತಿ ಬೇಕು. ಸತ್ಯವನ್ನ ಕಂಡ್ಕೋತೀನಿ ಅನ್ನುವಂತ ಉತ್ಸಾಹ ಇದ್ರೆ ಸಾಕು. ಶರೀರದಲ್ಲಿ ಶಕ್ತಿ ಬೇಕು ಅಂತಿಲ್ಲ. ನೀವು ಕೂತಲ್ಲಿ ಎಷ್ಟು ಗಂಟೆ ಆಗುತ್ತೋ ಅಷ್ಟು ಗಂಟೆ ಕಣ್ಮುಚ್ಚಿ ಉಸಿರಾಟವನ್ನ ಗಮನಿಸ್ತಾ ಹೋಗಿ. ಶಾಶ್ವತ ತತ್ವ ಅನ್ನೋದು ನಿಮ್ಗೆ ಕ್ಷಣ ಕ್ಷಣಕ್ಕೂ ಅನುಭವಕ್ಕೆ ಬರುತ್ತೆ. ಹೀಗೆ ಎಷ್ಟೋ ಜನ ಜೀವಿಸಿದ್ರು ಸ್ನೇಹಿತರೆ, ಎಷ್ಟೋ ಜನ ಬಾಳಿ ಬದುಕಿದ್ರು. ಅದರಲ್ಲೂ ಶರಣರಂತೂ ಈ ಒಂದು ವಿಷಯದಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಕಾಯಕವೇ ಕೈಲಾಸ ಅನ್ನುವಂತ ತತ್ವವನ್ನ ಅಳವಡಿಸ್ಕೊಂಡು ಜೀವಿಸಿದ್ರು.
ಗಟ್ಟಿವಾಳೆನವ್ರು ಹೇಳ್ತಾರೆ, ಪವನದ ಬಳಿಯಲ್ಲಿ ಸುಳಿಯುತ್ತ ಸುಳಿಯುತ್ತ ನೆನಹಿನ ಬಳಿಯಲ್ಲಿ ಸುಳಿಯಲಿ ಸುಳಿಯಲಿ ಅಂತ ಹೇಳ್ತಾರೆ. ಪವನ ಅಂತಂದ್ರೆ ಗಾಳಿ. ಅವರು ಹೇಳಿದ್ದದನ್ನೇ. ಗಟ್ಟಿವಾಳೆನವರು 12ನೇ ಶತಮಾನದಲ್ಲಿ ಆಗಿ ಹೋದಂತ ಒಬ್ಬ ಧೀಮಂತ ವಚನಕಾರ. ಅವರು ಸಹ ಶ್ವಾಸವನ್ನ ಅನುಸರಿಸಿ ನೀನು ಶಾಶ್ವತ ತತ್ವ ಅನ್ನುವುದನ್ನ ತಿಳ್ಕೋ ಅನ್ನೋ ಮಾತನ್ನ ಎಲ್ಲಾ ವಚನದಲ್ಲಿ ಹೇಳಿದ್ದಾರೆ. ಅವರು ಬರ್ದಿದ್ದೇ 188 ವಚನ ಸ್ನೇಹಿತರೆ. ಎಲ್ಲಾ ವಚನಗಳು ನೀನು ಶಾಶ್ವತ ಅನ್ನೋ ತತ್ವವನ್ನೇ ಹೇಳ್ತಾ ಇದ್ದಾವೆ. ಅದು ಬಿಟ್ಟು ಬೇರೆ ಏನೋ ಹೇಳ್ತಾ ಇಲ್ಲ. ಆದ್ರೆ ಈ ಮನುಷ್ಯನ ಬಾಹ್ಯ ಒಂದು ಪ್ರಪಂಚ ಪರದೆ ಇದೆಯಲ್ಲ, ಅದು ಎಷ್ಟು ಆಕರ್ಷಣೀಯವಾಗಿದೆ ಅಂತಂದ್ರೆ ಒಳಗಡೆ ಹೋಗಕ್ಕೆ ಬಿಡ್ತಾ ಇಲ್ಲ. ಈಗ ಮೇಲಿನ ಕವರ್ ತುಂಬಾ ಚೆನ್ನಾಗಿತ್ತಂದ್ರೆ ಒಳಗಡೆ ಬುಕ್ ಎಷ್ಟು ಚೆನ್ನಾಗಿರ್ಬೋದು ಅಂತ ಅನ್ಕೋತೀವಿ. ಕೆಲವೊಂದ್ಸರಿ ಒಳಗಡೆ ವಿಷಯ ಸರಿಯಾಗಿರೋದಿಲ್ಲ. ಅದಕ್ಕೆ ಮೇಲಿನ ಕವರ್ನ ಅಷ್ಟು ಕಲರ್ಫುಲ್ ಆಗಿ ಮಾಡಿರ್ತಾರೆ. ಯಾಕೆ? ಆಕರ್ಷಿತರಾಗ್ಲಿ ಅಂತ ಹೇಳಿ. ಒಳಗಡೆ ಬುಕ್ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಏನೂ ಇರಲ್ಲ. ಒಬ್ಬ ಯಾಕಾದ್ರೂ ಇದನ್ನ ಖರೀದಿ ಮಾಡೋದು ಅಂತ ಅನ್ಸುತ್ತೆ. ಇದು ನನ್ನ ಸ್ವ ಅನುಭವಕ್ಕೆ ಬಂದಿದೆ. ಖರೀದಿ ಮಾಡ್ಲಿ ಅನ್ನೋ ಉದ್ದೇಶಕ್ಕೆ ಕಲರ್ಫುಲ್ ಆಗಿ ಅದನ್ನ ಡೆಕೋರೇಷನ್ ಮಾಡಿರ್ತಾರೆ. ಅದೇ ಒಳಗಡೆ ಸತ್ಯ ಇರೋದಿಲ್ಲ. ನಾವು ಅಂತಹ ಅರ್ಧ ಸತ್ಯವನ್ನ ತಿಳ್ಕೊಳ್ತಾ ನಮ್ಮ ಸಮಯವನ್ನ ಹಾಳು ಮಾಡ್ಕೊಳ್ತಾ ಬಂದಿರಿ ಸ್ನೇಹಿತರೆ. ಇನ್ನು ಅದನ್ನ ಮಾಡೋದು ಬೇಡ. ಯಾಕಂದ್ರೆ ಈ ಒಂದು ನಮ್ಮ ದೇಹಕ್ಕೆ ಕವರ್ ಏನಿಲ್ಲ, ಬೇರೆ ಬೇರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಕವರ್ ತುಂಬಾ ಸಿಂಪಲ್ ಆಗಿದೆ. ಬಟ್ ಇದ್ರ ಒಳಗಡೆ ಇರ್ತಕ್ಕಂತಹ ಜ್ಞಾನ ಅಪಾರವಾಗಿದೆ. ಸಿಂಪಲ್. ಇಲ್ಲಿ ನಾಗರಾಜ್ ಸರ್ ಇದ್ದಾರೆ, ನಮ್ಮ ಅಶ್ವಿನಿ ಮೇಡಮ್ ಇದ್ದಾರೆ, ನಮ್ಮ ನಾರಾಯಣ್ ಸರ್ ಇದ್ದಾರೆ. ಅವ್ ಮೇಲೆ ನೋಡ್ತಕ್ಕಂಥ ಕವರ್ಗಳು ತುಂಬಾ ಸಿಂಪಲ್ ಆಗಿದ್ದಾವೆ. ಬಹಳ ಸಿಂಪಲ್. ಅಯ್ಯೋ ಏನ್ ಬಿಡಿ, ಬುಕ್ ತುಂಬಾ ಸಿಂಪಲ್ ಆಗಿದೆ ಅನ್ಸುತ್ತೆ. ಆದ್ರೆ ಆ ಬುಕ್ ಅನ್ನ ಓಪನ್ ಮಾಡಿದಾಗ ಅಲ್ಲಿ ಅದ್ಭುತವಾದಂತಹ ಜ್ಞಾನ ಇದೆ. ಒಬ್ಬೊಬ್ಬರಿಂದ ಒಂದು ವಾಕ್ಯವನ್ನ ತಿಳ್ಕೊಂಡ್ರೆ ಸಾಕು ಸ್ನೇಹಿತರೆ, ನಮ್ಮ ಜೀವನ ಸುಧಾರಣೆ ಆಗುತ್ತೆ. ನೀನ್ ಹೇಗಿರು, ನಾನು ಹೇಗಿದ್ದೆ, ನೀನ್ ಹೇಗಿರು, ಅದೇ ಆದರ್ಶ, ಅದೇ ಸಂದೇಶ. ಇದು ನಮ್ಮನ್ನ ಶಾಶ್ವತತ್ವದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಈ ಸಜ್ಜನ ಸಾಂಗತ್ಯದ ಉದ್ದೇಶ ಅದೇ ಸ್ನೇಹಿತರೆ, ಬೇರೆ ಏನೂ ಅಲ್ಲ. ಏನೋ ಒಂದಷ್ಟು ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿಯನ್ನ ಹೇಳಿ ವಿಶಾಲಾಕ್ಷಿ ಎಷ್ಟ್ ಚೆನ್ನಾಗಿ ಮಾತಾಡ್ತೀರಾ ಅಂತ ಹೇಳಿಸ್ಕೊಳ್ಳೋದಕ್ಕೆ ನಾನು ಬಂದಿಲ್ಲ ಸ್ನೇಹಿತರೆ. ನನಗ್ ಗೊತ್ತಿರ್ತಕ್ಕಂಥ ವಿಚಾರಧಾರನ್ನ ನಿಮ್ಮೊಂದಿಗೆ ಹಂಚಿಕೊಂಡು ನಿಮ್ಮಲ್ಲಿರ್ತಕ್ಕಂತಹ ಜ್ಞಾನವನ್ನ ಪಡೆದುಕೊಂಡು ಮತ್ತೆ ಮುಂದೆ ಸಾಗೋದಕ್ಕೆ. ಯಾಕಂದ್ರೆ ಇದು ಅನಂತ ಪಯಣ. ಈ ಅನಂತ ಪಯಣದಲ್ಲಿ ನಾವೆಲ್ಲೂ ನಿಲ್ಲೋದು ಬೇಡ ಸ್ನೇಹಿತರೆ, ಎಲ್ಲೂ ನಿಲ್ಲೋದು ಬೇಡ. ಯಾಕಂದ್ರೆ ಕಠೋಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ, ಎಷ್ಟು ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ, ಇಂದ್ರಿಯೇಭ್ಯ ಪರಂ ಮನಸ್, ಇಂದ್ರಿಯೇಭ್ಯಶ್ಚ ಪರಂ ಮನಸಃ, ಮನಸ ಸತ್ವಮುತ್ತಂ, ಮನಸ ಸತ್ವಮುತ್ತಂ, ಸತ್ವಾದಿ ಮಹಾನಾತ್ಮಂ, ಮಹತ್ತೇ ವ್ಯಕ್ತ ಮುತ್ತಾಮಂ, ಮಹತ್ತೇ ವ್ಯಕ್ತ ಮುತ್ತಾಮಂ. ಏನಪ್ಪಾ ಇದ್ರ ಅರ್ಥ ಅಂದ್ರೆ, ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ. ನಮ್ಮ ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ ಅನ್ನೋ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಮನಸ್ಸು ಹೇಗೆ ಕೆಟ್ಟದಾಗುತ್ತೆ ಸ್ನೇಹಿತರೆ? ಮನಸ್ಸು ಮಾಡಿದ್ದಕ್ಕೆ ಅಲ್ವಾ ನಾವು ಮಹಾವತಾರ ಫೌಂಡೇಶನ್ ಬಂದಿರೋದು, ಈ ವೇದಿಕೆ ನಮ್ಗೆ ಸಿಕ್ಕಿದ್ದು. ಹಾಗಾಗಿ ಮನಸ್ಸು ನಮ್ಮ ಮಿತ್ರ. ಮನಸ್ಸನ್ನ ಶತ್ರು ಅಂತ ಪರಿಗಣಿಸಕ್ ಹೋಗ್ಬೇಡಿ, ಅದು ನಮ್ಮ ಒಳ್ಳೆಯ ಮಿತ್ರ. ಮತ್ತೆ ಹೇಳ್ತಾರೆ, ಮನಸ್ಸಿಗಿಂತ ಯಾವುದು ಉತ್ತಮ ಅಂದ್ರೆ ಬುದ್ಧಿ. ಮನಸ್ಸಿಗಿಂತ ಬುದ್ಧಿ ಉತ್ತಮ. ಆ ಬುದ್ಧಿಗಿಂತಲೂ ಉತ್ತಮವಾದದ್ದು ಯಾವ್ದಪ್ಪ ಅಂದ್ರೆ ನಿನ್ನೊಳಗಿರ್ತಕ್ಕಂತಹ ಆತ್ಮ. ನಿನ್ನೊಳಗಿರ್ತಕ್ಕಂತಹ ಆತ್ಮ ಅತ್ಯಂತ ಉತ್ತಮ ಅಂತ ಹೇಳಿ ಕಠೋಪನಿಷತ್ನಲ್ಲಿ ಶ್ವೇತಕೇತು ಹೇಳ್ತಾ ಹೋಗಿದ್ದಾರೆ ಸ್ನೇಹಿತರೆ. ಹಾಗಾಗಿ ಅಂತಹ ಸತ್ಯದ ಕಡೆಗೆ ನಾವು ಪಯಣಿಸೋಣ. ಯಾಕಂದ್ರೆ ತುಂಬಾ ಸಮಯ ಇದೆ, ನಮ್ ಸಮಯ ಆಗೋಯ್ತು, ನಮ್ ವಯಸ್ಸಾಗಿದೆ ಅಂತ ಯಾವತ್ತು ಅನ್ಕೊಳಕ್ ಹೋಗ್ಬಿಡಿ. ಯಾವತ್ತು ಒಂದ್ ಸಿಂಗಲ್ ಥಾಟ್ ಕೂಡ ನಿಮ್ಮಲ್ಲಿ ಅದು ಬೇಡ. ಯಾಕಂದ್ರೆ ಭೀಷ್ಮ ಎಷ್ಟು ವರ್ಷ ಬದುಕಿದ್ರು ಗೊತ್ತಾ? ನಾವೆಲ್ಲ ಭೀಷ್ಮನ ವಂಶದವರು ಸ್ನೇಹಿತರೆ, ಇಚ್ಛಾಮರಣಿಗಳು ನಾವೆಲ್ಲ. ಯಾಕಂದ್ರೆ ಅವರು ಸಹ ಧ್ಯಾನ ಮಾರ್ಗವನ್ನು ಅನುಸರಿಸಿದ್ರು, ನಾವು ಅನುಸರಿಸ್ತಾ ಇದ್ದೀವಿ. ಲೋಕ ಕಲ್ಯಾಣಾರ್ಥವಾದಂತ ಆಸಕ್ತಿಗಳು, ಭಾವಗಳು, ಆಶಯಗಳು ನಮ್ಮಲ್ಲಿ ಇತ್ತಪ್ಪ ಅಂದ್ರೆ ನಾವು ದೀರ್ಘಾಯುಷಿಗಳು. ಭಾವೇ ಇಲ್ಲ. ಯಾವಾಗ ಬೇಕೋ ಅದು ಬರುತ್ತೆ, ಬಂದಾಗ ಅದನ್ನ ಒಪ್ಕೊಂಡ್ರೆ ಅದೇ ಇಚ್ಛಾಮರಣ ಅಷ್ಟೇ. ಮುಕ್ತ ಮನಸ್ಸಿನಿಂದ ಒಪ್ಕೋಬೇಕು ಎಲ್ಲವನ್ನ. ಏನ್ ಬಿಡ್ರಿ ವಿಶಾಲಾಕ್ಷಿ ಹೇಳ್ತೀರಾ, ಅದು ಬೇರೆನೆ, ಆ ಅನುಭವನೇ ಬೇರೆ ಇರುತ್ತೆ. ಹೌದು ಇರುತ್ತೆ. ಯಾಕಂದ್ರೆ ಮನುಷ್ಯ ದೇಹದಲ್ಲಿ ಇದ್ದೀವಿ ಅಂದ್ರೆ ಭಯ ಆಗೋದು ಸಹಜ, ದುಃಖ ಬಂದಾಗ ಕಣ್ಣೀರ್ ಬರೋದು ಸಹಜ, ಯಾವುದು ತಪ್ಪಲ್ಲ. ಆದ್ರೆ ಅತಿಯಾಗಿ ಭಾವೋದ್ವೇಗಕ್ಕೆ ಒಳಗಾಗ್ಬೇಡಿ. ಯಾಕಂದ್ರೆ ನೀವು ಶಾಶ್ವತತ್ವರು, ನೀವು ದುಃಖವನ್ನ ಮೀರಿದವರು. ದ್ವಂದ್ವಾತೀತಂ ತ್ರಿಗುಣರಹಿತಂ ಏಕಮೇವಾದಿ, ನೋಡಿ, ಏಕಂ ನಿತ್ಯಂ ವಿಮಲಮಚಲಂ. ನಾವು ದ್ವಂದ್ವಕ್ಕೆ ಅತೀತರಾದವರು. ದ್ವಂದ್ವ ಬೇಡ ನಮ್ಗೆ, ಯಾವುದು ಕನ್ಫ್ಯೂಷನ್ ಬೇಡ. ಅದಕ್ಕಿಂತ ಮೇಲಿನ ಸ್ಟೇಟ್ ಅಲ್ಲಿ ಇರೋರು ನಾವು.
ನಾವು ಮಂಗಳಾರತಿ ಹೇಳ್ತಿರ್ತೀವಿ ನೋಡಿ. ಏಕಂ ನಿತ್ಯಂ ವಿಮಲ ಮಚ್ಚ, ಒಂದೇ, ಎಲ್ಲವೂ ಒಂದೇ. ಅದೇ ಶಾಶ್ವತ ತತ್ವ ಸ್ನೇಹಿತರೆ. ಎಲ್ಲಾನು ಹೋಗುತ್ತೆ, ಎಲ್ಲವೂ ಹೋದ ಬಳಿಕ ಒಂದಿರುತ್ತೆ, ಅದೇ ಶಾಶ್ವತ. ನಾನು ಅನ್ನೋದು ಹೋಗುತ್ತೆ, ನಾನು ಕುಳಿತಿರುವಂತ ಕುರ್ಚಿ ಇರುತ್ತೆ, ಆದ್ರೆ ನಾನು ಕುಳಿತಿರ್ತಕ್ಕಂಥ ವ್ಯಕ್ತಿ ಇರೋದಿಲ್ಲ. ಕುರ್ಚಿ ಒಂದೇ, ಆದ್ರೆ ಕುಳಿತಿರ್ತಕ್ಕಂಥ ವ್ಯಕ್ತಿಗಳು ಸಾವಿರ ಸಾವಿರ ಸಾವಿರ. ಬರ್ತಾರೆ, ಅವ್ರ ಪಾತ್ರ ಇರುತ್ತೆ, ಅಭಿನಯಿಸ್ತಾರೆ, ಹೋಗ್ತಾರೆ. ಕುರ್ಚಿಗಾಗಿ ಬಡಿದಾಟ ಬೇಡ. ಅಂದ್ರೆ ನಾನು ಹೇಳ್ತಿರೋ ತಾತ್ಪರ್ಯ ಇಷ್ಟೇ, ಜೀವನಕ್ಕಾಗಿ ಬಡಿದಾಟ ಬೇಡ ಸ್ನೇಹಿತರೆ, ಹೋರಾಟ ಬೇಡ. ಹಾಯಾಗಿ ಜೀವಿಸೋಣ. ಎಷ್ಟು ಅದ್ಭುತವಾದಂತ ಪ್ರಕೃತಿ ಜೊತೆ ಹೊಂದಾಗೋಣ. ತುಂಬಾ ಬೇಸರ ಆಗ್ತಾ ಇದೆಯಾ, ಒಂದು ಒಳ್ಳೆ ಕವನವನ್ನ ಬರೆಯೋಣ, ಒಳ್ಳೆ ಕವನವನ್ನ ಓದೋಣ. ಬಿಸ್ಮಿಲ್ಲಾ ಖಾನ್ ಅವರ ಶಹನಾಯಿ ಎಷ್ಟು ಅದ್ಭುತ, ಕೇಳೋಣ. ಎಂತ ಲೆಜೆಂಡರಿ ಅವರು ಫ್ಲೂಟಿಸ್ಟ್ ಅಂತ ಹೇಳ್ಬೋದು, ಹರಿಪ್ರಸಾದ್ ಚೌರಾಸಿಯಾ. ಎಂತಹ ಅದ್ಭುತ ಸಂಗೀತ ಸ್ನೇಹಿತರೆ. ಯಾವುದೋ ಒಂದು ಊರ್ಧ್ವ ಲೋಕದ ಸಂಗೀತವನ್ನ ಈ ಭೂಮಂಡಲಕ್ಕೆ ನೀಡಿ ಹೋಗಿದ್ದಾರೆ ಅಲ್ವಾ. ಇದೆಲ್ಲವನ್ನ ಆಸ್ವಾದಿಸ್ತಾ ನಾವು ಎಲ್ಲಿ ಹೋಗ್ಬೇಕಾಗಿದೆ, ನಮ್ಮೊಳಗೆ ಪ್ರಯಾಣ ಬೆಳೆಸ್ಬೇಕಾಗಿದೆ. ಅಲ್ಲಿವರೆಗೆ ನಿಲ್ಲಬಾರ್ದು, ಪ್ರಯಾಸ ಪಡ್ತಾನೆ ಇರ್ಬೇಕು. ಒಂದೊಮ್ಮೆ ಏನಾಗುತ್ತೆ, ಅಯ್ಯೋ ಪ್ರಯತ್ನ ಪಟ್ಟಿದ್ರೆ ಅದು ಸಿಗ್ತಾ ಇತ್ತು ನನಗೆ ಅಂತ ಅನ್ನುವಂತ ಭಾವ ನಿಮ್ಮಲ್ಲಿ ಮೂಡಬಾರ್ದು. ಆ ರೀತಿ ಪ್ರಯಾಸ ಪಡಿ. ಭಗೀರಥ ಯತ್ನ ಬೇಕು, ಭಗೀರಥ ಪ್ರಯತ್ನ ಬೇಕು. ಅವ್ರೇನ್ ಮಾಡಿದ್ರು, ಆಕಾಶ ಗಂಗೆಯನ್ನೇ ಭೂಮಿಗೆ ಇಳಿಸಿದ್ರು ಅಲ್ವಾ. ನಾವೆಲ್ಲರೂ ಸಹ ಭಗೀರಥರೇ ಸ್ನೇಹಿತರೆ. ಪತ್ರಿಜಿ ಗುರುಗಳು ಒಂದ್ ಕಡೆ ಹೇಳಿದ್ದಾರೆ, ನಾವೆಲ್ಲರೂ ಭಗೀರಥರೇ. ಯಾಕೆ? ಆಕಾಶ ಗಂಗೆಯನ್ನು ಸೇವಿಸ್ತಾ ಇದ್ದೀವಿ. ಯಾವುದು ಆಕಾಶ ಗಂಗೆ? ಕಾಸ್ಮಿಕ್ ಎನರ್ಜಿ. ಕಾಸ್ಮಿಕ್ ಎನರ್ಜಿನ ತಗೊಂಡಂತವ್ರು ನಮಗೆ ನಾವು ಶಾಶ್ವತ ಅಲ್ಲ ಅಂತ ಹೇಗ್ ಭಾವ ಬರುತ್ತೆ? ನಾವು ಶಾಶ್ವತರು. ದೇಹಕ್ಕೆ ಮಾತ್ರ ಸಾವಿದೆ, ದೇಹ ಅತೀತರಾಗೋಣ. ಜೀವನದ ಸತ್ಯ ಸ್ನೇಹಿತರೆ ಇದು. ಈ ಒಂದು ಪರಮ ಸತ್ಯವನ್ನ ನಾವು ಶಾಂತಿಯಿಂದ, ಸ್ವಚ್ಛ ಮನಸ್ಸಿನಿಂದ, ಬಿಚ್ಚು ಮನಸ್ಸಿಂದ ಒಪ್ಕೊಂಡ್ವಿ ಅಂತಂದ್ರೆ ಅದೇ ಶಾಶ್ವತ. ಎಲ್ಲೇ ಹೋಗಿ ನೀವು ಟ್ರಾವೆಲಿಂಗ್ ಅಲ್ಲೇ ಇರಿ, ಬೇಜಾರಾದಾಗ ಈ ಒಂದು ಮಾತನ್ನ ನೆನ್ಪು ಮಾಡ್ಕೊಳ್ಳಿ, ನಾನು ಶಾಶ್ವತ. ಈ ದುಃಖ ಕ್ಷಣಿಕ, ಈ ದುಃಖ ಈ ಕ್ಷಣಕ್ಕೆ ಮಾತ್ರ ಇದೆ, ಆದ್ರೆ ನಾನು ಶಾಶ್ವತ. ದುಃಖ ಬರುತ್ತೆ, ದುಃಖ ಹೋಗುತ್ತೆ, ಸುಖ ಬರುತ್ತೆ, ಸುಖ ಹೋಗುತ್ತೆ. ನಾನು ದೇಹವನ್ನ ಧರಿಸ್ತೀನಿ, ದೇಹ ತೀತನಾಗ್ತೀನಿ, ಆದ್ರೆ ನನ್ನೊಳಗಿನ ನಾನು ಶಾಶ್ವತ. ಮಾಸ್ಟರ್ಸ್, ಇನ್ನೂ ಒಂದು ನೆನ್ಪಿಟ್ಕೊಂಡ್ಬಿಡಿ, ಈ ಒಂದು ಹೊಸ ಯುಗದಲ್ಲಿ ನಾವು ಮನುಷ್ಯ ದೇಹದಲ್ಲಿ ಇದ್ದೀವಿ ಅಂತಂದ್ರೆ ನಮಗಿಂತ ಭಾಗ್ಯವಂತರು ಯಾರು ಇಲ್ಲ. ಯಾಕಂದ್ರೆ ನಾವು ಮತ್ತೆ ಬೇಕು ಅಂದ್ರೆ ಜನ್ಮ ತಗೋಬಹುದು, ಸಾಕು ಅಂದ್ರೆ ಈ ಜನ್ಮವನ್ನ ಮುಗಿಸ್ಬೋದು. ಮುಕ್ತಿಯನ್ನ ನಮ್ ಕೈಲೇ ನಮ್ಗಿದೆ, ಈ ನಮ್ ಕೈನಲ್ಲೇ ಇದೆ. ಅಷ್ಟು ಪುಣ್ಯವಂತರು ನಾವು. ಈ ಹಿಂದೆ ಎಷ್ಟೋ ಯುಗಗಳಾಗಿತ್ತು, ಅಲ್ಲಿ ಆ ಚಾನ್ಸ್ ಇರ್ಲಿಲ್ಲ. ಯಾಕೆ? ಇದು ಧ್ಯಾನ ಯುಗ, ಜ್ಞಾನ ಯುಗ. ಇದು ಸುಗ್ಗಿ ಕಾಲ ಸ್ನೇಹಿತರೆ, ಆತ್ಮಜ್ಞಾನದ ಸುಗ್ಗಿ ಕಾಲ ಇದೆ. ಇದು ಸುಮ್ನೆ ಮಾಡ್ಕೊಂಡ್ಬಿಡೋದಷ್ಟೇ, ಪಡ್ಕೊಂಡ್ಬಿಡೋದಷ್ಟೇ. ಮತ್ತೆ ನಮ್ಗೆ ಏನಪ್ಪಾ, ನಮ್ಮ ಸುತ್ತಮುತ್ತ ಹೊಸ ಹೊಸ ವಿಚಾರಧಾರೆಗಳನ್ನ ಹೊರಡಿಸ್ತಾ ಇರೋ ಹತ್ರನೇ ಜಾಸ್ತಿ ಇರ್ಬೇಕು. ನೆಗೆಟಿವ್ ಥಾಟ್ಸ್ ಇರೋ ಹತ್ರ ಜಾಸ್ತಿ ಹೊತ್ತಿರಕ್ ಹೋಗ್ಬೇಡಿ. ಅನಗತ್ಯವಾಗಿ ಮಾತನಾಡೋ ಹತ್ರ ಜಾಸ್ತಿ ಹೊತ್ತು ಬೇಡ. ಯಾಕಂದ್ರೆ ನಿಮ್ಮ ಚೈತನ್ಯ ಶಕ್ತಿನ ಕುಗ್ಗಿಸುವಂತ ಎಲ್ಲಾ ಸಾಧ್ಯತೆಗಳಲ್ಲಿ ಇರುತ್ತೆ. ನಿಮಗೆ ಪ್ರಕೃತಿ ಹೇಳ್ತಾ ಇರುತ್ತೆ, ಯಾವಾಗ್ಲೂ ಆಕ್ಟಿವ್ ಆಗಿರಿ, ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಜಂಪ್ ಆಗ್ತಾ ಇರಿ. ಆಸಕ್ತಿ ಕಡಿಮೆ ಆಗ್ತಾ ಇದೆ, ಮತ್ತೊಂದು ಕೆಲಸದಲ್ಲಿ ತೊಡಗಿಸ್ಕೊಳ್ಳಿ. ಯಾಕಂದ್ರೆ ಈ ಸಮಾಜ ಹೇಗಿದೆ ಗೊತ್ತಾ ಸ್ನೇಹಿತರೆ? ಈ ಸಮಾಜ ಹೇಗಿದೆ ಅಂದ್ರೆ, ಈಗ ಇಲ್ಲಿ ಎಲ್ಲ ಹಿರಿಯರಿದ್ದೀರಾ, ನೀವು ಸುಮ್ನೆ ವಾಕ್ ಹೋದಾಗ ನೋಡಿ, ನಾನ್ ನೋಡಿರ್ತಕ್ಕಂಥದ್ದು, ಒಂದು ಗ್ರೂಪ್ ಅಲ್ಲಿ ಪಾಪ ಅವ್ರು ಏನೋ ಕೆಲಸ ಮಾಡಿರೋದಿಲ್ಲ, ಶಿಕ್ಷಕರು ಆಗಿರೋದಿಲ್ಲ, ಪ್ರೊಫೆಸರ್ ಆಗಿರೋದಿಲ್ಲ, ಇಂಜಿನಿಯರ್ ಆಗಿರೋದಿಲ್ಲ, ಎಲ್ಲಾ ರಿಟೈರ್ಡ್ ಪೀಪಲ್ ಸೇರಿರ್ತಾರೆ. ನೀನ್ ಹೇಗಪ್ಪ ಜೀವನ ಮಾಡಿದೆ, ನೀನ್ ಹೇಗಪ್ಪ ಜೀವನ ಮಾಡಿ ಅಂತ ಎಲ್ಲ ಹೇಳ್ತಿರ್ತಾರೆ. ಪಾಪ ಒಬ್ಬ ವಯೋವೃದ್ಧ, ಅವನು ಏನೋ ಜಾಬ್ ಮಾಡಿರೋದಿಲ್ಲ, ಏನೋ ಸಂಪತ್ತನ್ನು ಗಳಿಸಿರೋದಿಲ್ಲ. ಅವನು ನಾನೇನು ಮಾಡಿಲ್ಲ, ಒಂದಷ್ಟು ಬಿಸ್ನೆಸ್ ಮಾಡ್ತಾ ಬಂದೆ, ನನ್ನ ಜೀವನ ಹೀಗೆ ಇದೆ ಅಂತ ಹೇಳಿದಾಗ ಅವನ್ನ ಪ್ರತ್ಯೇಕವಾಗಿ ನೋಡೋದಕ್ ಶುರು ಮಾಡ್ತಾರೆ. ಯಾಕೆ ಈ ತಾರತಮ್ಯಗಳು ಬಂದಿದೆ ಅಂತಂದ್ರೆ, ನಮ್ಮ ಬಗ್ಗೆ ನಮಗೆ ಸರಿಯಾದ ಗಮನ ಇಲ್ಲ ಸ್ನೇಹಿತರೆ. ನಮಗೆ ಇನ್ನೊಬ್ಬರ ಜೀವನದ ಬಗ್ಗೆನೇ ಜಾಸ್ತಿ ಗಮನ. ಅವ್ರ ಜೀವನ ಹೇಗಿದೆ, ಇವ್ರ ಜೀವನ ಹೇಗಿದೆ, ಆ ಜೀವನದಲ್ಲಿ ನನ್ನ ಜೀವನದ ರೂಪರೇಖೆಗಳನ್ನ ನಿರ್ಧರಿಸ್ಕೊಳ್ಳೋದು. ಎಸ್, ನಾನು ದಿ ಬೆಸ್ಟ್ ಅಲ್ಲ, ನಾವು ದಿ ಬೆಟರ್. ಓಶೋರ್ ಒಂದ್ ಕಡೆಗೆ ಬರೀತಾರೆ, ಯಾವ್ದೋ ಮನೆಗೆ ಬೆಂಕಿ ಹೊತ್ಕೊಂಡಿತ್ತಂದ್ರೆ ಆ ಬೆಂಕಿ ಹೊತ್ಕೊಂಡಾಗ ಅಲ್ಲಿ ನಿಂತ್ಕೊಂಡು ರೋದಿಸ್ತಾ ಇರ್ತಾರೆ. ಆದ್ರೆ ಆ ರೋದನೆ ಮಾಡೋರ ಎದೆಯಲ್ಲಿ ಸಂತೃಪ್ತಿಯ ಭಾವ ಇರುತ್ತಂತೆ. ಅಯ್ಯೋ, ನನ್ ಮನೆ ಚೆನ್ನಾಗಿದೆ, ಅವ್ರ ಮನೆ ಹೊತ್ಕೊಂಡು ಇರ್ತಾ ಇದೆ,
ನನ್ನ ಮನೆ ಸೇಫ್ ಆಯ್ತಲ್ಲ ಸಾಕು ಅನ್ನುವಂತಹ ಭಾವ ಇರುತ್ತಂತೆ. ಹೀಗೆ ವ್ಯಥೆಗಳ ಹಿಂದೆ ಒಂದೊಂದು ಕಥೆನೇ ಇದೆ. ಹಾಗಾಗಿ ಸ್ನೇಹಿತರೆ, ನಾವು ಹೇಗೆ ಬದುಕೋಣ ಅಂದ್ರೆ ಸ್ವಚ್ಛವಾಗಿ ಬದುಕೋಣ. ಮುಂಜಾನೆ ಎದ್ದಾಗ ಒಂದಿಷ್ಟು ನಗು, ರಾತ್ರಿ ಮಲಗುವಾಗ ಒಂದಿಷ್ಟು ನಗು ಸಾಕು, ಜೀವನಾನೇ ಸಮೃದ್ಧಿಯಿಂದ ಇರುತ್ತೆ. ನಗ್ತಾ ಇರೋದಕ್ಕೆ ದುಡ್ಡು ಬೇಕಾ ಸ್ನೇಹಿತರೆ? ಏನ್ ಬಿಡಿ ವಿಶಾಲಾಕ್ಷಿ, ಸಿಟಿನಲ್ಲಿ ದುಡ್ಡು ಕೊಟ್ಟು ನಗ್ತಾ ಇದೀವಿ. ಹೌದು, ನಗೋದು ಒಂದು ಕಲೆ ಸ್ನೇಹಿತರೆ. ದುಡ್ಡು ಕೊಟ್ಟು ನಗೋ ಹಂತಕ್ಕೆ ಮನುಷ್ಯ ತಲುಪಿದಾನೆ. ನಾವು ಮಾಡರ್ನ್ ಯುಗದಲ್ಲಿ ಇದ್ದೀವಿ. ನಮ್ಮ ಹಳೆ ಕಾಲದ ಸಂಸ್ಕೃತಿಗಳು ಮಾಯ ಆಗಿವೆ. ಯಾಕೆಂದ್ರೆ ಹೊಸ ಜನರೇಷನ್ಗೆ ಮೂಲ ಸಂಸ್ಕೃತಿಯನ್ನ ಅಳವಡಿಸ್ಕೊಂಡು ಆಚರಿಸುವ ಸಾಮರ್ಥ್ಯನೇ ಹೊರಟೋಗಿದೆ. ಅದಕ್ಕೆ ಪತ್ರಿ ಸರ್ ಹೇಳಿದ್ದು, ಮಕ್ಕಳಿಗೆ ಧ್ಯಾನವನ್ನ ಹೇಳ್ಕೊಡಿ. ಯಾಕಂದ್ರೆ ಆ ಬೀಜದಿಂದಲೇ ಸಂಸ್ಕಾರ ಮೂಡುತ್ತೆ. ಸ್ನೇಹಿತರೆ, ಸಾಕಷ್ಟು ವಚನಗಳಿದೆ, ಸಾಕಷ್ಟು ಉಪನಿಷತ್ತುಗಳಲ್ಲಿ ಸಾಕಷ್ಟು ಉಲ್ಲೇಖಗಳಿದೆ. ನೀನು ಶಾಶ್ವತ. ಭಗವದ್ಗೀತೆ ಒಂದನ್ನ ಕರೆಕ್ಟ್ ಆಗಿ ಓದ್ಬಿಡಿ ಸಾಕು. ನಾನು ಶಾಶ್ವತ, ನಾನು ಅಮರ ಅಂತಕ್ಕಂತ ಭಾವ ಎದೆಯಲ್ಲಿ ಮೂಡುತ್ತೆ. ಬದುಕಿಗೆ ಒಂದಷ್ಟು ಚೈತನ್ಯ ಬರುತ್ತೆ. ಆತ್ಮಹತ್ಯೆಗಳು ಕಡಿಮೆ ಆಗುತ್ತೆ. ಕುಂದು ಕೊರತೆಗಳು ನಮ್ ಕಣ್ಣಿಗೆ ಬರೋದೇ ಇಲ್ಲ, ದೂರ ಹೋಗ್ಬಿಡುತ್ತೆ. ಇದು ನಿರಂತರವಾದಂತಹ ಪ್ರಯತ್ನ ಸ್ನೇಹಿತರೆ. ಇದು ನಡೀತಾನೆ ಬಂದಿದೆ, ಇನ್ನೂ ನಡೆಯುತ್ತೆ. ಮುಂದೆ ಹೇಳ್ತಾರೆ, ಈ ಒಂದು ವಚನವನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಇರ್ತೀನಿ. ಭಾವದಲ್ಲೊಬ್ಬ ದೇವರ ಮಾಡಿ, ಮನದಲ್ಲೊಂದು ಭಕ್ತಿಯ ಮಾಡಿದಡೆ, ಕಾಯದ ಕೈಯಲ್ಲಿ ಕಾರ್ಯ ಉಂಟೆ, ವಾಯಕ್ಕೆ ಬಳಲುವರು ನೋಡ, ಎತ್ತ ನೇರೆ ಎತ್ತ ನರಸುವರು, ಎತ್ತ ಹೋದರೈ ಗುಹೇಶ್ವರ. ನೋಡಿ, ಭಾವದಲ್ಲೊಂದು ದೇವರನ್ನ ಮಾಡ್ಬಿಟ್ಟು ಒಳಗಡೆ ಒಂದು ದೇವರನ್ನ ಮಾಡಿ ಹೊರಗಡೆ ಒಂದು ದೇವರನ್ನ ಕೂರಿಸಿದ್ರೆ ಆ ದೇವ್ರು ಹೊರ ಕೊಡ್ತಾ ಇಲ್ಲ. ಒಳಗಡೆನೇ ದೈವತ್ವ ಇಟ್ಕೊಂಡು ಹೊರಗಡೆ ದೈವತ್ವವನ್ನು ಹುಡುಕ್ತಾ ಇದ್ದೀವಿ. ಎಂತಹ ವಿಪರ್ಯಾಸ ಸ್ನೇಹಿತರೆ ಅಲ್ವಾ? ಇದು ತಪ್ಪಂತಲ್ಲ. ಇವಾಗ ಒಂದು ಹಾಡಿದೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನೋ ನಮ್ಮೊಳಗೆ. ಯಾವುದು ದೇವರು? ಪ್ರೀತಿನೇ ದೇವರು, ಸ್ನೇಹ ಭಾವವೇ ದೇವರು. ಹೀಗಿರ್ಬೇಕಾದ್ರೆ ನಮ್ಮಲ್ಲಿ ದೈವತ್ವ ಇಲ್ಲ ಅಂತ ಯಾಕೆ ಹೇಳ್ಕೋಬೇಕು ಸ್ನೇಹಿತರೆ? ಅಂಬಿ ಕುಚ್ ಹೈ, ಅಂಬಿ ಕುಚ್ ಹೈ, ಕುಚ್ ಬನ್ನೆ ಕೆಲೆ ಯಹಾ ಆಯೆ ಹುಯೆ ಹೈ. ಅಷ್ಟೇ. ಏನೋ ಒಂದಿಷ್ಟು ಆಗೋದಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಯಾಕಂದ್ರೆ ನಾವು ಸರ್ವ ಸಮರ್ಥರು, ನಾವು ಶಾಶ್ವತರು ಅಂತ ಹೇಳ್ತಾ, ಇಂತಹ ಒಂದು ಅದ್ಭುತವಾದ ಅವಕಾಶವನ್ನ ಈ ವಿಶಾಲಾಕ್ಷಿಗೆ ಒದಗಿಸಿಕೊಟ್ಟಂತಹ ಮಹಾವತಾರ ಫೌಂಡೇಶನ್ ಎಲ್ಲಾ ಬಂಧುಗಳಿಗೆ ಪ್ರತ್ಯೇಕವಾಗಿ ಶ್ರೀ ರಂಗನಾಥ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತಾ, ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು ಮೇಡಮ್. ಸಣ್ಣಗೌಡ್ರು ಸರ್ ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀನೇ ಶಾಶ್ವತ ಮೇಡಮ್. ಲೋಕ್ಸಾಂಗ್ ರಾಂಪ ಅವ್ರದ್ದು ಅನ್ಸುತ್ತಲ್ವಾ ಮ್ಯಾಮ್? ಲೋಕ್ಸಾಂಗ್ ರಾಂಪ ಅವ್ರದ್ದು ಅನ್ಸುತ್ತಲ್ವಾ ಮೇಡಮ್ ಬುಕ್ಸ್? ನೋ ಮ್ಯಾಮ್, ನಾ ಆ ಬುಕ್ ರೆಫರ್ ಮಾಡ್ಕೊಂಡು ನಾನು ಹೇಳ್ತಾ ಇಲ್ಲ. ಇದು ಸುಮ್ನೆ ಬಂದಂತ ಒಂದಷ್ಟು ವಿಚಾರಧಾರೆಗಳು, ವಚನಗಳಲ್ಲಿ ಇರ್ತಕ್ಕಂತ ಸಾರಾಂಶವನ್ನ ತಗೊಂಡು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ ಮ್ಯಾಮ್, ಓಕೆ. ಸಾಕಷ್ಟು ವಿಚಾರಗಳನ್ನ ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ನೀವೇ ಶಾಶ್ವತ, ಮತ್ತಿನ್ಯಾವುದೂ ಇಲ್ಲ, ನಿಮ್ಮಲ್ಲೇ ನೀವು ಕಂಡುಕೊಳ್ಳಿ ಅನ್ನುವಂತಹ ವಿಚಾರಗಳನ್ನ ಸುವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಾ. ವಿಶಾಲಾಕ್ಷಿ ಮೇಡಮ್, ವಿಶಾಲಾಕ್ಷಿ ಮೇಡಮ್ ಅಂತಂದ್ರೆ ಮೌನದ ಮಹತ್ವ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀರಾ. ಎಲ್ರೂ ಕೂಡ ಇಷ್ಟಪಡುವಂತಹ ಮಾಸ್ಟರ್ಸ್ ನೀವು, ಹಾಗೆ ನಿಮ್ಮ ಸ್ಪೀಚನ್ನು ಕೂಡ ಹಾಗೆ ಇರುತ್ತೆ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತಾ ಇವಾಗ ಒಂದು 5 ಮಾಸ್ಟರ್ಸ್ ಇಂದ ಅನಿಸಿಕೆಗಳನ್ನ ತಗೊಳ್ತೀವಿ ಮೇಡಮ್. ಓಕೆ ಮೇಡಮ್. ಮಾಸ್ಟರ್ಸ್, ಇವತ್ತಿನ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 5 ಮಾಸ್ಟರ್ಸ್ ಗಳು ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅನಿಸಿಕೆ, ಪ್ರಶ್ನೆ ಏನಾದರೂ ಇದ್ದಲ್ಲಿ ಮೇಡಮ್ನ ಕೇಳ್ಬೋದು. ಎಸ್ ನಾಗರಾಜ್ ಗುರುಜಿ ಇದ್ದಾರೆ. ಎಸ್ ಗುರುಜಿ. ನಮಸ್ಕಾರ. ವಿಶಾಲಾಕ್ಷಿಯವರು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಅದ್ಭುತವಾದಂತ ವಿಚಾರವನ್ನ ತಿಳ್ಕೊಂಡಿದ್ದಾರೆ ಅಂತಂದ್ರೆ ಬಹಳ ಖುಷಿ ಆಯ್ತು. ನಿಜವಾಗಿ ಅಮೃತ ಸಿಂಚನವಾದಂತ ಆಯ್ತು. ಯಾಕೆಂದ್ರೆ ಅದ್ವೈತವನ್ನ ಅಧ್ಯಯನ ಮಾಡಿ ನನ್ನನ್ನು ನಾನು ತಿಳಿಬೇಕಾದ್ರೆ ನನಗೆ 60 ವರ್ಷ ತುಂಬಬೇಕಾಯ್ತು ಈ ದೇಹಕ್ಕೆ. 60 ವರ್ಷ ತುಂಬಿದ ನಂತರವೇ
ಗುರುಗಳಿಂದ ಬ್ರಹ್ಮೋಪದೇಶವನ್ನ ಪಡೆದ ಮೇಲೆ ನಾನು ಯಾರು ಅಂತಕ್ಕಂಥದ್ದು ನನಗೆ ಅರಿವಿಗೆ ಬಂತು. ಅಲ್ಲಿವರೆಗೂ ಕೂಡ ನಾವು ಕೂಡ ದೇಹ ಭಾವನೆಯಲ್ಲೇ ಇದ್ವಿ. ಆದ್ರೆ ಇವರು ಇಷ್ಟು ಚಿಕ್ಕ ವಯಸ್ಸಿಗೆ ವೇದಾಂತದ ಸಾರವನ್ನೇ ಆ ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಅಂತಂದಾಗ ಬಹಳ ಸಂತೋಷ ಆಗ್ತಾ ಇದೆ. ಹೀಗೆ ಮುಂದುವರಿರಿ, ಇನ್ನಷ್ಟು ಸಾಧನೆ ಮಾಡಿ. ಮತ್ತೆ ಸಾಧ್ಯವಾದ್ರೆ ಯಾರು ಒಳ್ಳೆ ಗುರುಗಳಿಂದ ಉಪದೇಶ ಪಡೆದು ಬ್ರಹ್ಮೋಪದೇಶವನ್ನ, ಬೇರೆ ಉಪದೇಶ ಬೇಡ, ಬ್ರಹ್ಮೋಪದೇಶವನ್ನ ಪಡೆದು ವೇದಾಂತದ ಗ್ರಂಥಗಳನ್ನ ಸಾಕಷ್ಟಿದಾವೆ. ಶಂಕರಾಚಾರ್ಯರ ವಿವೇಕ ಚೂಡಾಮಣಿ, ಮತ್ತೆ ವಿದ್ಯಾರಣ್ಯರ ಜೀವನ್ಮುಕ್ತಿ ವಿವೇಕ, ಈ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿ ನಿಮ್ಗೆ ಇನ್ನಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ವಿಚಾರಗಳು ಸಿಗುತ್ತೆ. ಈಗಾಗಲೇ ನೀವೇನು ಇನ್ಪರ್ಫೆಕ್ಟ್ ಅಂತ ಏನಿಲ್ಲ, ಆದ್ರೆ ಇನ್ನಷ್ಟು ಅದು ದೃಢವಾಗ್ಬೇಕು, ಸಾಧನೆ ಉತ್ತಮವಾಗ್ಬೇಕು, ಉನ್ನತ ಮಟ್ಟಕ್ಕೆ ಹೋಗ್ಬೇಕು. ನನಗೆ ಬಹಳ ಸಂತೋಷ ಆಯ್ತು. ನನಗೆ ಏನನ್ನಿಸ್ತು ಅಂತಂದ್ರೆ ಒಬ್ಬ ಒಳ್ಳೆ ವೇದಾಂತಿಯ ಮುಂದೆ ಕೂತಿದ್ದೀನಿ ನಾನು ಅಂತ ಅನ್ನಿಸ್ತು. ವಿಶಾಲಾಕ್ಷಿ ಅತಣಿಯವ್ರ ಮುಂದ್ಗಡೆ ಕೂತಿದ್ದೀನಿ ಅಂತ ಅನ್ನಿಸ್ಲಿಲ್ಲ. ಒಬ್ಬ ವೇದಾಂತಿಯ ಮುಂದೆ ಕೂತ್ಕೊಂಡು ವೇದಾಂತಗಳ ಸಾರವನ್ನ ಹೇಳ್ತಾ ಇದಾರೆ ಅನ್ನುವಷ್ಟು ಸಂತೋಷ ಆಯ್ತು. ಸುಮ್ನೆ ನಾನು ನೋಡೋಣ ಏನ್ ನಡೀತಾ ಇದೆ ಅಂತ ಹೇಳಿ ಮೆಡಿಟೇಷನ್ ನ ಕೊನೆ ಅಂತಿಮ ಕ್ಷಣದಲ್ಲಿ ನಾನು ಬಂದು ಜಾಯಿನ್ ಆದೆ. ಸೊ ನಾನು ಜಾಯಿನ್ ಆಗದಿದ್ರೆ ನಿಮ್ಮ ಪರಿಚಯನೂ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ, ಮತ್ತೆ ನಿಮ್ಮಲ್ಲಿ ಬಂದಂತಹ ವಿಚಾರವನ್ನು ಕೂಡ ತಿಳ್ಕೊಳಕ್ ಆಗ್ತಾ ಇರ್ಲಿಲ್ಲ. ಬಹಳ ಸಂತೋಷ ಆಯ್ತಮ್ಮ, ಒಳ್ಳೇದಾಗ್ಲಿ ತಮ್ಗೆ. ನೀವು ಇದನ್ನ ಮಾಡ್ತಾ ಇದ್ದಾಗ ನನಗೆ ಶಿವರಾಮ ಶಾಸ್ತ್ರಿಗಳದ್ದು ಒಂದು ತತ್ವ ನೆನಪಿಗೆ ಬಂತು. 2 ನಿಮಿಷ ಅವಕಾಶ ಕೊಟ್ರೆ ಹಾಡ್ಬೋದಾ? ಖಂಡಿತ ಗುರುಜಿ, ನಿಮ್ಮದೇ ವೇದಿಕೆ. ನೀನಾರೋ ನೋಡು ನೋಡೆಲೋ ಜೀವ, ನೀನಾರೋ ನೋಡು ನೋಡೆಲೋ ಜೀವ, ನೀನಾಗದೇವಾ, ನೀನಾರೋ ನೋಡು ನೋಡೆಲೋ ಜೀವ, ನೀನಿರದಿರೆ ಹೆಣವೆನಿಸುತ್ತ ಭಿನ್ನಿಸಿ, ನೀನಿರದಿರೆ ಹೆಣವೆನಿಸುತ್ತ ಭಿನ್ನಿಸಿ ಕಾಣುವ ಈ ಮಲಕಾಯವ ಕಳೆದು, ನೀನಾರೋ ನೋಡು ನೋಡೆಲೋ ಜೀವ, ಮಲ ಮಾಂಸಸ್ಥಿಗಳೊಂದೆಡೆಯೊಳು ಮೂಡಿ, ಮಲ ಮಾಂಸಸ್ಥಿಗಳೊಂದೆಡೆಯೊಳು ಮೂಡಿ, ಆಕಾರವಿಲ್ಲದ ಕುಲ ಜಾತಿ ವ್ರತ ಸೂತಕದಿಂ ಕೂಡಿ, ಒಳ ಹೊರಗೆಲ್ಲಿಯು ಮಲಮಯವೆನಿಸುತ್ತ ಚರಿಸುವ ತನು ಧರ್ಮವನೀಗಾಡಿ, ನೀನಾರೋ ನೋಡು ನೋಡೆಲೋ ಜೀವ, ನೀನಾಗದೇವಾ, ನೀನಾರೋ ನೋಡು ನೋಡೆಲೋ ಜೀವ. ಹೆಣ್ಣು ಗಂಡುಗಳೆಂಬುವ ಭಾವಗಳು, ಹೆಣ್ಣು ಗಂಡುಗಳೆಂಬುವ ಭಾವಗಳು, ನಾನಾ ವಿಚಿತ್ರದ ಬಣ್ಣಾಕಾರದಿ ಕೂಡಿದ ಕವಲುಗಳು, ಬಣ್ಣಿಸಿ ಕೊಂಬುವ ಬಗೆ ಬಗೆ ಕಲೆಗಳು, ಮಣ್ಣಾಗುವುದಿದು ನೀನಿರದಿರಲು, ನೀನಾರೋ ನೋಡು ನೋಡೆಲೋ ಜೀವ, ನೀನಾಗದೇವಾ, ನೀನಾರೋ ನೋಡು ನೋಡೆಲೋ ಜೀವ. ಇನ್ನ ತುಂಬಾ ದೊಡ್ಡದಿದೆ, ಸುಮ್ನೆ 2 ಚರಣ ಆಡಿದ್ದೀನಿ. ಧನ್ಯವಾದ. ಅದ್ಭುತ ಅದ್ಭುತ ಗುರುಗಳೇ. ನೀವು ಇಲ್ಲದೆ ಇದ್ರೆ ಅದೇನೋ ಹೇಳ್ತಾರಲ್ಲ ಹಂಗೆ, ವಸಂತ ಮಾಸದಲ್ಲಿ
ಮಾವು ಚಿಗುರ್ತಾ ಇರ್ಬೇಕಾದ್ರೆ ಅಲ್ಲಿ ಕೋಗಿಲೆ ಬಂದು ದನಿ ಗುಡಿಸ್ತಾ ಇದ್ರೆ ಅದು ವಸಂತ ಕಾಲಕ್ಕೇನೆ ಮೆರುಗು ಬರಲ್ಲ ಅಂತಾರಲ್ಲ, ಹಂಗೆ ಪ್ರತಿ ಸೆಷನ್ ಅಲ್ಲೂ ಕೂಡ ಹಿರಿಯರು, ಅನುಭವಿಕರು, ಜ್ಞಾನಿಗಳು ತಾವಿರದೆ ಹೋದ್ರೆ ಕೋಗಿಲೆಯ ಒಂದು ಕಂಠ ವಾವ್ ವಾವ್ ವಾವ್, ಇಂಥ ವಯಸ್ಸಿನಲ್ಲೂ ಏನು ನಿಮ್ಮ ಉತ್ಸಾಹ, ಏನು ನಿಮ್ಮ ವರ್ಣಿಸಲು ಸಾಧ್ಯ ಗುರುಜಿ. ಧನ್ಯವಾದ ಗುರುಜಿ. ಗುರುಜಿ, Thank ಸಣ್ಣ you, thank you. ಹುಡುಗ್ರಿಗೆ ಈ ತರ ಉಪಮಾನ ಉಪಮೇಯ ಬಂದ್ರೆ ನನ್ಗೊಂದ್ ಬಂತು, ಹೇಳ್ಬೋದಾ ಗುರುಜಿ? ಖಂಡಿತ ಹೇಳಿ. ಈಗ ನಾವು ಫಂಕ್ಷನ್ ಅಲ್ಲಿ ನಾವು ಊಟಕ್ಕೆ ಕೂತಾಗ ಅನ್ನ ಹಾ ಸಾರು ಬೋರ್ ಅನ್ಸುತ್ತೆ, ಮತ್ತೆ ಇನ್ನೇನ್ ಬರುತ್ತೆ, ಪಲಾವ, ಗೀ ರೈಸಾ, ಇನ್ನೇನ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಇದ್ರ ಜೊತೆಗೆ ನಿಮ್ದು ಒಂದು ದೊಡ್ಡ ಒಂದು ಘಮಘಮಿಸುವ ಗೀ ರೈಸ್ ಬಂದಾಗಾಯ್ತು. ನಿಜವಾಗ್ಲು ಗುರುಜಿ ಖುಷಿ ಆಯ್ತು. ಥ್ಯಾಂಕ್ಸ್ ಥ್ಯಾಂಕ್ಸ್. ಖುಷಿ ಆಯ್ತು ಅಂತ ಹೇಳ್ತಿದ್ರಿ. ನಮ್ಗ್ ಮತ್ತೊಂದು ಖುಷಿ ವಿಚಾರ, ಇವತ್ತು ದಿಗ್ಗಜರು ಅಂತಾನೆ ಹೇಳ್ಬೋದು, ನಮ್ಮ ನಾರಾಯಣ್ ಸತ್ಯೇಂದ್ರ ಸರ್ ಬಂದಿದ್ದಾರೆ, ನಮ್ ಗುರೂಜಿ ಇದ್ದಾರೆ. ಹಾಗಾಗಿ ಸಂತೋಷದ ಮೇಲೆ ಸಂತೋಷ ಇವತ್ತು ಅಂತ ನಾನಾದ್ರೂ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗುರೂಜಿ ಮತ್ತೊಮ್ಮೆ. ಸರ್, ನಿಮ್ ಕಡೆಯಿಂದ ನಮಗೆ ಅನಿಸಿಕೆ ತಿಳಿಸಿ ಸರ್. ನಾರಾಯಣ್ ಸರ್. ನಮಸ್ಕಾರ ಅಮ್ಮ ಅಶ್ವಿನಿ ಅವ್ರಿಗೆ, ನಾಗರಾಜ್ ಸರ್ಗೆ ನಮಸ್ಕಾರ, ರಂಗನಾಥ್ ಜಿ ನಮಸ್ಕಾರ ಸರ್. ನಮಸ್ಕಾರ ಸರ್. ಇವತ್ತಿನ ಕಾರ್ಯಕ್ರಮ ಅಮೋಘವಾಗಿತ್ತು ಸರ್. ನಿಮ್ಮ ಹಾಡಿನ ಧಾರೆನೂ ಅಷ್ಟೇನೆ ತುಂಬಾ ಚೆನ್ನಾಗಿತ್ತು ಸರ್. ತತ್ವಪದ ಬಹಳ ಚೆನ್ನಾಗಿತ್ತು. ಅದಕ್ಕೆ ಮೊದ್ಲಾಗಿ ವಿಶಾಲಾಕ್ಷಿ ಅವ್ರನ್ನ ನೋಡಿದಾಗ ಸಾಕ್ಷಾತ್ ಸರಸ್ವತಿ ನೋಡ್ದಂಗೆ ಆಯ್ತು. ಯಾಕೆಂದ್ರೆ ಇವತ್ತು ವಸಂತ ಪಂಚಮಿ, ಸರಸ್ವತಿಯ ಹುಟ್ಟಿದ ಹಬ್ಬ ಅಂತ ಕರಿತೀವಿ. ಇವತ್ತು ಇಡೀ ಇಂಡಿಯಾದಲ್ಲಿ ವಸಂತ ಪಂಚಮಿನ ಬಹಳ ಅದ್ಭುತವಾಗಿ ಆಚರಿಸ್ತಾ ಇದ್ದಾರೆ. ಯಾರು ಇವತ್ತಿನ ದಿವಸ ನಮ್ಮ ಆತ್ಮ ಬಂಧುಗಳಲ್ಲೂ ಒಂದು ವಿಶೇಷವಾದ ಪ್ರಾರ್ಥನೆ, ಯಾರೇ ಆಗ್ಲಿ ಇವತ್ತು ವಸಂತ ಪಂಚಮಿ ದಿವಸ ಸರಸ್ವತಿ ಫೋಟೋ ಮುಂದೆ ತಮ್ಮ ಹೊಸದಾಗಿ ಕೊಂಡ್ಕೊಂಡು ಬಂದಂತ ಲೇಖನಿಗಳನ್ನ ಇಟ್ಟು ಪೂಜೆ ಮಾಡಿ ಅದನ್ನ ಉಪಯೋಗಿಸೋದಕ್ಕೆ ಶುರು ಮಾಡಿದ್ರೆ ಅದರಲ್ಲಿ ಒಂದು ಅದ್ಭುತವಾದಂತ ಒಂದು ಶಕ್ತಿ ತುಂಬುತ್ತೆ. ಅದರಲ್ಲಿ ಹೆಚ್ಚಿನ ನೀವು ಒಂದು ಮೀನಿಂಗ್ಫುಲ್ ಆಗಿರುವಂತ ಅಕ್ಷರಗಳನ್ನ ಮೂಡಿಸಬಹುದು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರಲ್ಲೂ ವಿನಂತಿ, ಇವತ್ತು ಸರಸ್ವತಿನ ಧ್ಯಾನ ಮಾಡ್ಕೊಳ್ಳಿ, ಸರಸ್ವತಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವಕಾಶ ಸಿಕ್ಕಿದ್ರೆ ಒಂದೆರಡು ಹೊಸ ಪೆನ್ನುಗಳನ್ನ ಇಟ್ಟು ಪೂಜೆ ಮಾಡಿ, ಇಲ್ಲ ಇರೋ ಪೆನ್ನ ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ ಆ ಪೆನ್ನ ಮತ್ತೆ ಉಪಯೋಗಿಸೋದಕ್ಕೆ ಶುರು ಮಾಡಿ ಅಂತ ಪ್ರಾರ್ಥನೆ ಮಾಡ್ಕೋತೀನಿ. ಹಾಗೆ ವಿಶಾಲಾಕ್ಷಿ ಅವರೊಂದು ವಿಷಯದಲ್ಲಿ ಹೇಳ್ಬೇಕು ಅಂತಂದ್ರೆ, ಮಾತಾಡೋಕೆ ಇಲ್ಲ, ಮನಸ್ಸನ್ನ ಶೂನ್ಯ ಮಾಡ್ಕೋಬೇಕು. ಮೆದುಳನ್ನ ಶೂನ್ಯ ಮಾಡ್ಕೊಂಡು ಅವ್ರ ಮುಂದೆ ಮಗು ತರ ಕೂತ್ಕೊಂಡಾಗ್ಲಷ್ಟೇ ನಮ್ಗೆ ಕಲಿಯೋದಕ್ಕೆ ಸಾಧ್ಯ. ಎಲ್ಲವನ್ನೂ ಮರ್ತು ಬಿಡ್ಬೇಕು. ಶೂನ್ಯದಲ್ಲಿ ಕೂತಾಗ ಶೂನ್ಯ ಸಂಪಾದನೆ, ಸಾಕಷ್ಟು ನಮಗೆ ವಿಷಯಗಳನ್ನು ತುಂಬ್ತಾರೆ ತಲೆನಲ್ಲಿ. ಅವ್ರಿಗೆ ಧನ್ಯವಾದಗಳು. ಇದು ನಿಜವಾಗ್ಲೂ ಸರಸ್ವತಿನೇ ಅವ್ರಿಗೆ ಒಂದು ವಾಗ್ದೇರಿ ಕೊಟ್ಟಿದ್ದಾಳೆ. ಸರಸ್ವತಿ ಪುತ್ರಿ ಅಂತಾನೆ ನಾನು ಕರಿತೀನಿ ಅವ್ರನ್ನ. ನಮಸ್ಕಾರಗಳು ಸರ್, ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ಮಧ್ಯಾಹ್ನದ ಬ್ಯಾಚು ನನಗೆ ತವ್ರ ಮನೆ ಇದ್ದಾಗೆ. ಅದರಲ್ಲಂತೂ ನನಗೆ ವಿಶಾಲಾಕ್ಷಿ ಅವರು ವಿಜಯಕಾಂತ್ ಅವರು ಲೆಕ್ಚರ್ಸ್ ಇದೆ ಅಂದ್ರೆ ಖಂಡಿತ ಬಂದು ಕೂತ್ಕೋತೀನಿ. ಅವರು ಒಂದು ಮಾತನ್ನು ಮಿಸ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಧನ್ಯವಾದಗಳು. ಅವಕಾಶ ಸಿಕ್ಕಿದಾಗ ಇವತ್ತು ಆಕ್ಚುಲಿ ನಾನೆಲ್ಲ ಹೊರಗಡೆ ಹೋಗಿದ್ದೆ ಸರ್, ಮನೆಗೆ ಕನ್ಸಲ್ಟೆನ್ಸಿಗೆ ಹೋಗಿದ್ದನು. 3:15 ಮನೆಗೆ ಬಂದವನು ಗವ ತಿಂದ್ಬಿಟ್ಟು ಕೂತ್ಕೊಂಡೆ. ತಕ್ಷಣ ಅಷ್ಟೊತ್ತಿಗೆ ಶುರುವಾಗಿತ್ತು ಸರ್, ಕೂತ್ಕೊಂಡು ಅಟೆಂಡ್ ಮಾಡಿದೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ಅಮ್ಮ ಅಶ್ವಿನಿ, ನಿನಗೆ ಧನ್ಯವಾದ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ವಿಶಾಲಾಕ್ಷಿ ಅತಿಣಿ ಅವರೇ, ನಿಮಗೆ ನಮಸ್ಕಾರಗಳು, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿಂದಲೇ ತಮಗೆ ಪಾದಾಭಿವಂದನೆಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು. ಹಿರಿಯರು, ಅನುಭವಿಗಳು ಸೇರ್ಕೊಂಡಾಗ ಅದೇನೆ ಅಮೃತವನ್ನು ಸವಿದಂತೆ ಅಂತ ಹೇಳ್ತಾರಲ್ಲ, ಹಂಗೆ ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳ್ತಾರ ನೋಡಿ. ಹೆಜ್ಜೆನು ಎಷ್ಟು ಸಿಹಿ ಆಗಿರುತ್ತೆ, ಇನ್ನಷ್ಟು ತಿನ್ಬೇಕು ಅಂತಂದೇ ಉತ್ಸಾಹ ಆಗುತ್ತೆ. ಹಾಗೆ ನಮ್ಮ ಮೇಡಮ್ ಅವರು, ವಿಶಾಲಾಕ್ಷಿ ಮೇಡಮ್ ಅವರ ಒಂದು ವಾಚನ ಇರ್ಬೋದು, ಆ ವಿಷಯ ಆಯ್ಕೆ ಮಾಡಿಕೊಂಡಂತದ್ದಿರ್ಬೋದು, ಅದನ್ನ ಕೇಳಿದಂತ ನಮ್ಮ ಹಿರಿಯರು ಅದನ್ನ ಪ್ರಸ್ತಾವನೆ ಮಾಡಿದ್ದಿರ್ಬೋದು, ಅಮೋಘ. ಎಸ್, ಇವಾಗ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ, ಎಸ್ ಮಲ್ಲಪ್ಪ ನಾಯ್ಕರವರೇ, ಅವರು ಒಂದು ಅನಿಸಿಕೆ ಹೇಳಿದ ನಂತರ ಹಿರಿಯ ಮಾಸ್ಟರ್ಸ್ ಯಾರೆಲ್ಲ ಮಧ್ಯಾಹ್ನದ ಒಂದು ಸೆಷನ್ ಬರ್ತಾ ಇದ್ರಿ, ದಯವಿಟ್ಟು ಅವರು ಹ್ಯಾಂಡ್ ರೈಸ್ ಮಾಡ್ಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇನ್ನೊಂದು 12 ನಿಮಿಷ ಟೈಮ್ ಇದೆ. ಹಾಗಾಗಿ ಹಿರಿಯ ಮಾಸ್ಟರ್ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ. ನಮಸ್ತೆ. 2 ಹಿಮಾಲಯ ಪರ್ವತಗಳು, ಮೇರು ಪರ್ವತಗಳು ಇವತ್ತು ಮಧ್ಯಾಹ್ನ ಕ್ಲಾಸಿಗೆ ಬಂದಿದ್ದಾವೆ. ನಾಗರಾಜ್ ಗುರುಜಿ ಮತ್ತು ಯೋಗುರುಗಳು ಹಾಗೂ ಸತ್ಯೇಂದ್ರ ಸರ್, ತಮಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತಾ, ಹಾಗೆಯೇ ಪತ್ರಿಜಿ, ಬ್ರಹ್ಮರ್ಷಿ ಪತ್ರಿಜಿ ಗುರುಗಳಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವ್ರಿಗೂ ನಮಸ್ತಾ. ನಿಜಕ್ಕೂ ಕೂಡ
ಈ ಮೇರು ಪರ್ವತಗಳ ಅನಿಸಿಕೆ ಹೇಳಿದ್ಮೇಲೆ ನಮ್ದಲ್ಲಿ ಏನು ಲೆಕ್ಕ ಇಲ್ಲ ಅನಿಸ್ತದೆ ನನಗೇನೋ, ನನ್ನ ಮನಸ್ಸು ಹಾಗೆ ಹೇಳ್ತಾ ಇದೆ. ಆದ್ರೂ ಸಹಿತ ವಿಶಾಲಾಕ್ಷಿ ಮೇಡಮ್ನವ್ರ ಬಗ್ಗೆ ಹೇಳ್ದೇ ಇದ್ರೆ ತಪ್ಪಾಗುತ್ತೆ ಅಂತ. ನಿಜಕ್ಕೂ ಅದ್ಭುತಮ್ಮ. ನಮ್ಮ ಸತ್ಯೇಂದ್ರ ಸರ್ ಹೇಳ್ದಾಗೆ, ನಾರಾಜ್ ಗುರುಜಿ ಹೇಳ್ದಾಗೆ, ಸಾಕ್ಷಾತ್ ಸರಸ್ವತಿ ಒಂದು ವರಪುತ್ರಿ ಅಂದ್ರೂ ತಪ್ಪಾಗ್ಲಾರ್ದು ತಾವು. ಏನಮ್ಮ ನಿಮ್ ಬಾಯಿಂದ ಬರ್ತಕ್ಕಂತ ಮಾತುಗಳು ಎಷ್ಟಮ್ಮ ಅದ್ಭುತ ಅಮ್ಮ, ನಿಜಕ್ಕೂ ಒಂದೊಂದು ಅಣಿಮುತ್ತು. ಗ್ರೇಟ್ ಅಮ್ಮ. ನಿಮಗೆ ಜನ್ಮ ಕೊಟ್ಟ ಮಾತಾಪಿತೃಗಳಿಗೆ ನಾನು ಅನಂತ ನಮನಗಳು ತಾಯಿ. ಸಾರ್ಥಕವಾಯ್ತು ನಿಮ್ಮ ಜೀವನ ಅಂತ ನಾನಾದ್ರೂ ಭಾವಿಸ್ತೇನೆ. ನಿಜಕ್ಕೂ ಕೂಡ ನೋಡಿ, ಈ ಮಾನವ ಜನ್ಮ ಅನ್ನೋದು ಎಷ್ಟು ಶ್ರೇಷ್ಠವಾದದ್ದು. ಪ್ರತಿಯೊಂದಕ್ಕೂ ಒಳ್ಳೆಯದದ್ದು ಕೆಟ್ಟದ್ದನ್ನ ಆಯ್ಕೆ ಮಾಡ್ಕೊಳ್ಳೋದು ನಮ್ ಕೈನಲ್ಲೇ ಇದೆ. ಹಾಗಾಗಿ ನಿಮ್ಮ ಒಳ್ಳೆಯದನ್ನ ಆಯ್ಕೆ ಮಾಡ್ಕೊಳ್ರಿ. ಸ್ವಚ್ಛವಾಗಿ ನಾವು ಬದುಕೋಣ, ಆನಂದದಿಂದ ಸಂತೋಷದಿಂದ ಇರೋಣ. ಅದಕ್ಕೋಸ್ಕರ ಒಳ್ಳೊಳ್ಳೆಯ ಗ್ರಂಥಗಳನ್ನ, ಭಗವದ್ಗೀತೆಯಂತಹ ಮಹಾಶರಣರ ಒಂದು ಗ್ರಂಥಗಳನ್ನ ಓದೋದ್ರ ಮೂಲಕ ನಮ್ಮ ಜ್ಞಾನವನ್ನ ಪಡ್ಕೊಂಡು ಆ ಜ್ಞಾನವನ್ನ ಹಂಚುತ್ತಾ ನಾವು ಮುಂದಿನ ಒಂದು ಪ್ರಯಾಣ ಸಾಗಿಸೋಣ ಅಂತ ಹೇಳ್ಬಿಟ್ಟು, ಎಲ್ಲರಲ್ಲೂ ಪ್ರೀತಿ ಸ್ನೇಹವನ್ನ ಗಳಿಸ್ಕೊಂಡು ಎಲ್ಲರೊಂದಿಗೆ ವಿಶ್ವದ ಎಲ್ಲ ಒಂದು ಜಡ ಚರಾಚರ ವಸ್ತುಗಳಲ್ಲೂ ಕೂಡ ನಾವು ಪ್ರೀತಿಯನ್ನ ಹಂಚ್ತಾ ನಮ್ಮ ಜೀವನವನ್ನ ಸಾರ್ಥಕಪಡಿಸ್ಕೊಳ್ಳೋಣ ಅಂತ ಬಹಳ ಅದ್ಭುತವಾದ ಮಾತುಗಳನ್ನು ತಿಳಿಸಿರಿ. ಹಾಗಾಗಿ ಎಷ್ಟು ಕೇಳಿದ್ರು ಕಡಿಮೆನೆ. ನಿಜಕ್ಕೂ ನಿಮ್ಮ ಇವು ಪ್ರವಚನನ ನನ್ನ ಜೀವನ ಸಾರ್ಥಕವಾಯ್ತು ಅಂತ ಹೇಳ್ತಾ, ಹಾಗೆ ನಮ್ಮ ಗುರುಗಳು ಇರುವರು ಕೂಡ ತತ್ವಪದ ನಾಗರಾಜ್ ಗುರಿದು ಅವ್ರ ಕಂಠ, ಅವ್ರ ಅಶ್ವಿನಿ ಮೇಡಮ್ ಹೇಳಿದ ಹಾಗೆ ನಾಗರಾಜ್ ಸರ್, ಸತ್ಯೇಂದ್ರ ಸರ್ ಬಂದ್ರೆ ಏನಾದ್ರೂ ಒಂದು ಕೇಳಲೇಬೇಕು. ಅವ್ರು ಹೇಳ್ದಿದ್ರೆ ನಮಗೆ ಸಮಾಧಾನನೇ ಇಲ್ಲ. ಹಾಗಾಗಿ ಅದ್ಭುತವಾದ ಒಂದು ಜ್ಞಾನಿಗಳ ನಿಮ್ಮ ಒಂದು ಸಂಪರ್ಕನ ನಮಗೆ ಕಲ್ಪಿಸಿದನಲ್ಲ ಭಗವಂತ, ನಿಜಕ್ಕೂ ನಾವು ಧನ್ಯರು ಅಂತ ಭಾವಿಸ್ತಾ, ಇದೇ ಸದಾ ಮಹಾವತಾರ್ ಫೌಂಡೇಶನ್ ಇನ್ನೂ ಇಂಥ ಸಾಧಕರನ್ನ ಇದರಿಂದ ನಮಗೆ ಜ್ಞಾನವನ್ನ ಕೊಡಿಸ್ತಾ ಇರ್ಲಿ ಅಂತ ಆಶಿಸ್ತಾ, ಸಣ್ಣಗೌಡರಿಗೆ ಮತ್ತು ಅಶ್ವಿನಿ ಮೇಡಮ್ನವ್ರಿಗೆ ಮತ್ತು ಎಲ್ಲಾ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಆತ್ಮ ಬಂಧುಗಳಿಗೂ ವಂದಿಸಿ ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಥ್ಯಾಂಕ್ ಯು ನಂಡಾಲ್. ಅಭಿನಂದನೆಗಳು ಗುರುಗಳೇ. ಥ್ಯಾಂಕ್ ಯು. ಎಸ್ ನೆಕ್ಸ್ಟ್ ರಾಜು ಅವ್ರು ಮಾತಾಡಿ, ಆನಂತರ ರತ್ನ ಬಿ ಅವ್ರು ಮಾತಾಡಿ. ನಮ್ಮೆಲ್ಲರ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ಹೃದಯಪೂರ್ವಕ ನಮಸ್ಕಾರ ಹೇಳುತ್ತಾ, ಪ್ರತಿ ದಿವಸ ನಮಗೆ ಹೊಸ ಮಾಸ್ಟರ್ಗಳಿಂದ ಹೊಸ ಜ್ಞಾನವನ್ನು ನಮಗೆ ತಿಳಿಸುತ್ತಿರುವ ಮಹಾವತಾರ್ ಫೌಂಡೇಶನ್ಗೆ ನಮಸ್ಕಾರವನ್ನು ತಿಳಿಸುತ್ತಾ, ಪ್ರತಿ ಹಂತದಲ್ಲೂ ನನಗೆ ಮಾರ್ಗದರ್ಶಕರಾಗಿರುವ ಸಹೋದರಿ ವಿಶಾಲಾಕ್ಷಿ ಅಕ್ಕನವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳುತ್ತಾ, ಜೂಮ್ನಲ್ಲಿ ಭಾಗವಹಿಸಿರುವ ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ, ನಾವು ತಿಳಿದು ಮಾಡುವ ತಪ್ಪುಗಳು, ತಿಳಿಯದ ಮಾಡಿರುವ ತಪ್ಪುಗಳ ಬಗ್ಗೆ ಆಳವಾಗಿ ವಿಶಾಲಾಕ್ಷಿ ಅಕ್ಕನವರು ತಿಳಿಸಿಕೊಟ್ಟಿದ್ದಾರೆ. ದೇಹದಲ್ಲಿರುವ ಆತ್ಮ ಶಾಶ್ವತ ಅಲ್ಲ, ಅದಕ್ಕಾಗಿ ನಾವು ಆತ್ಮದ ಉದ್ಧಾರಕ್ಕಾಗಿ ವಿಚಾರಿಸಬೇಕು. ಆಶೆ ದುಃಖಕ್ಕೆ ಮೂಲ ಕಾರಣ, ಯಾವುದಕ್ಕೂ ನಾವು ಅತಿ ಆಶೆ ಪಡಬಾರದನ್ನು ತಿಳಿಸಿಕೊಟ್ಟಿದ್ದಾರೆ. ನಾನು ಶಾಶ್ವತ, ದುಃಖ ಶಾಶ್ವತವನ್ನು ತಿಳಿಸಿಕೊಟ್ಟಿದ್ದಾರೆ. ನನಗೆ 2 ಮಾತನ್ನು ಹೇಳಲು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಅಭಿನಂದನೆಗಳು ರಾಜು. ಒಂದು ತಿದ್ದುಪಡಿ ಏನಂದ್ರೆ ರಾಜು ಅವರೇ, ಆತ್ಮ ಶಾಶ್ವತ ಅಂತ ನಮ್ ಬಾಯಲ್ಲಿ ಬರಬಾರ್ದು. ಯಾಕೆ ಅಂತ ಹೇಳಿದ್ರೆ ಆತ್ಮವೇ ನೀವಲ್ವಾ, ದೇಹ ನೀವಲ್ಲ. ಆ ಆತ್ಮವೇ ನೀವಾದ್ರಿಂದ ನಾನು ಶಾಶ್ವತ ಅಂತ ಎದೆ ತಟ್ಟಿ ಹೇಳ್ಕೊಳ್ಳಿ. ಸರಿ ತಾನೆ? ನಿಮ್ಮ ದರ್ಶನ ಮಾಡ್ತಿಲ್ಲಪ್ಪ, ಮುಖದರ್ಶನ ಮಾಡಿ ಮಾತ್ರ ಕಾಣಿಸ್ತಾ. ಬಹಳ ಸಂತೋಷ ಆಯ್ತು. ನಮಸ್ಕಾರ. ಓಕೆ ಥ್ಯಾಂಕ್ ಯು. ನಾವು ಅತನೇ ಅವ್ರಿ ಸರ್. ಹಾ ಸರಿ ಒಂದೇ ಊರಿನವರು. ಓಕೆ, ಧನ್ಯವಾದಗಳು ರಾಜಣ್ಣವರೇ. ಎಸ್ ನಮ್ಮ ಮಹಾಗುರುಗಳು ಹೇಳಿದಂಗೆ ನಮ್ಮನ್ನು ನೋಡಿ ಎಷ್ಟೊಂದು ಇನ್ನೂ ದೃಢಪಡಿಸ್ತಾ ಇದಾರೆ ನಮಗೆ. ಬೇರೆಯವ್ರಿಗೆ ಯಾಕೆ ಹೇಳ್ತೀರಾ, ನಾನೇ ಅಂತ ಹೇಳಿ ಏನ್ ತಪ್ಪೇನಿಲ್ಲ, ಅದೇ ಆಗಿದ್ದಾಗ ತಪ್ಪ್ಯಾಕೆ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು, ವಾವ್ ಗ್ರೇಟ್ ಗುರುಗಳೇ, ನಿಮ್ಮ ಆಶೀರ್ವಾದ ಹೀಗೆ ಸದಾ ನಮ್ಮ ಆತ್ಮಗಳಿಗೆ ಇರ್ಲಿ, ನಾವು ಶಾಶ್ವತವಾಗಿ ಇರೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಮುಂದೆ ರತ್ನಾ ಬಿ ಅವರೇ, ನಿಮಗೆ ಅವಕಾಶ. ಧನ್ಯವಾದಗಳು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ತುಂಬಾ ಅದ್ಭುತವಾಗಿತ್ತು. ಮೇಡಮ್ ಬಂದಾಗೆಲ್ಲ ಒಂದೊಂದು ನಾವು ಕಲಿತಾ ಇದೀವಿ. ನಾವೆಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು, ಉಸಿರನ್ನ ಗಮನಿಸಿ ಮೌನವಾಗಿರ್ಬೇಕು. ಬಹಳಷ್ಟು ನಾವು ಕಲ್ತ್ಕೊಂಡಿದೀವಿ. ನೀವು ಅದನ್ನ ಏನಾದ್ರು ಮರ್ತನ ಅಂತ ಆ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡಿರೋದನ್ನ ಕೇಳ್ತಾ ಇರ್ತೀನಿ. ತುಂಬಾ ಅದ್ಭುತ. ನಾವೇ ಧನ್ಯ ನಮ್ಗೆ ಈ ಅವಕಾಶ
ಸ್ವಲ್ಪ ಹುಷಾರಿಲ್ಲ, ದಯವಿಟ್ಟು ವಾಯ್ಸ್ ಮಾತಾಡಕ್ ಆಗ್ತಿಲ್ಲ. ಧನ್ಯವಾದ, ತುಂಬಾ ಥ್ಯಾಂಕ್ ಯು ಮ್ಯಾಮ್. ಇಲ್ಲಿ ಬಂದಿರೋ ಎಲ್ಲಾ ಗುರುಗಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಅಭಿನಂದನೆಗಳು. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಮೇಡಮ್ ಹಾ ನಿಮ್ಮ ಮ್ಯಾಮ್, ಫೋನ್ ನಂಬರ್ ಚಾಟ್ ಬಾಕ್ಸ್ ಹಾಕಿ ಮೇಡಮ್. ಹಾ ಆಗ್ತೀನಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸ್ವಲ್ಪ ವಾಯ್ಸ್ ಇದಾಗಿದೆ, ಅದಕ್ಕೆ ಮಾತಾಡಕ್ ಆಗ್ತಿಲ್ಲ ಮ್ಯಾಮ್. ಪರವಾಗಿಲ್ಲ ಮೇಡಮ್, ಇಂತ ಒಂದು ಸ್ಥಿತಿಯಲ್ಲಿ ನೀವು ಇಷ್ಟೊಂದು ಉತ್ಸುಕತೆಯಿಂದ ಭಾಗವಹಿಸ್ತಿರಲ್ಲ, ಅದಕ್ಕೆ ನಾವು ಧನ್ಯೋಷ್ಮಿ ಹೇಳಲೇಬೇಕು. ಅಭಿನಂದನೆಗಳು ಮೇಡಮ್. ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ವೇದಾವತಿ ಮೇಡಮ್, ತಮಗೆ ಅವಕಾಶ. ನಂದಾ ಮೇಡಮ್, ತಾವು ಮಾತಾಡಿ. ಹಲೋ, ಕೇಳಿಸ್ತಿದ್ಯಾ? ಹಾ ಕೇಳಿಸ್ತದೆ, ಇವಾಗ ಕೇಳಿಸ್ತದೆ, ಹೇಳಿ. ನಮಸ್ಕಾರ ಎಲ್ಲರಿಗೂ. ಸತ್ಯೇಂದ್ರ ಸರ್ ಹೇಳ್ದಾಗೆ ವಿಜಯಲಕ್ಷ್ಮಿ ಅವ್ರದ್ದು ಮತ್ತೆ ವಿಜಯಕಾಂತ್ ಅವ್ರದ್ದು ವಿಸ್ಡಮ್ ಶೇರಿಂಗ್ ಇದೆ ಅಂತಂದ್ರೆ ನಾನು ಮಿಸ್ ಮಾಡಲ್ಲ. ಬೆಳಿಗ್ಗೆ ಸಹ ವಿಜಯಲಕ್ಷ್ಮಿ ಅವ್ರದ್ದು ಒಂದು ಸೆಷನ್ ಅಟೆಂಡ್ ಮಾಡಿದೆ, TMC ಬಳ್ಳಾರಿ, ಹುಬ್ಳಿ ಗ್ರೂಪ್ ಅವ್ರದ್ದು. ನಾನು ಹುಬ್ಳಿಯಿಂದ. ನಾನು ಲಾಸ್ಟ್ ಟೈಮ್ ವಿಜಯಲಕ್ಷ್ಮಿ ಅವ್ರಿಗೆ ಅದೇ ಹೇಳ್ದೆ, ಈ ವಯಸ್ಸಲ್ಲಿ ಇಷ್ಟೊಂದು ಜ್ಞಾನ, ಬರೀ 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 ಧ್ಯಾನಕ್ಕೆ ಬರಕ್ಕ ನಂಗೆ 66 ವರ್ಷ ಆಯ್ತು. ನಾನು ಅದು ಇದು ಮಾಡಿದ್ದೆ, ಒಂದು ಈ ತರ ಪ್ರೋಗ್ರಾಮ್ಗಳು ಟಿವಿಯಲ್ಲಿ ಈ ಸೀರಿಯಲ್ ಬದಲಾಗಿ ಒಂದೊಂದು ಸೆಂಟೆನ್ಸ್ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಲ್ರಿಗೂ ಇನ್ಸ್ಪೈರಿಂಗ್ ಆಗಿರುತ್ತೆ ಅಂತೇಳಿ ನಾನು ಒಂದ್ ಮಾತು ಹೇಳಿದ್ದೆ ಲಾಸ್ಟ್ ಟೈಮ್. ಈಗ ನೋಡಿ, ಇಷ್ಟು ವರ್ಷಕ್ಕೆ ನ್ಯೂಸ್ ಫಸ್ಟ್ ಅಲ್ಲಿ ಮೊನ್ನೆ ಹಾಕಿದ್ದಾರೆ, ಇಂಟರ್ನ್ಯಾಷನಲ್ ಇದು ವ್ಯಾಲಿ ಪಿರಮಿಡ್ ಅವ್ರದ್ದು, ಕನಕಪುರದ್ದು. ಕೇಳಿಸ್ಕೊಂಡ್ರೆ ಯಾರ? ಕೇಳಿಸ್ಕೊಂಡಿದ್ದೆ, ವಾರ್ತೆದೆಲ್ಲ ಬಂದಿದೆ, ನಿಮ್ಗೆ ಹಾಕಿದ್ದಾರೆ ಮೇಡಮ್. ಹಾಗೆ ಒಂದೊಂದಾಗಿ ಬರ್ಬೇಕು ನೋಡಿ. ಒಂದ್ ಸೀರಿಯಲ್ ಅಲ್ಲಿ ಸುಧಾರಾಣಿ ಹೇಳ್ತಾರೆ, ಅವ್ರ ಮಗಳಿಗೆ ತುಂಬಾ ಕನ್ಫ್ಯೂಷನ್ ಇದ್ರೆ ಹೋಗು ಧ್ಯಾನ ಮಾಡು ಅಂತ. ಇಷ್ಟು ವರ್ಷಕ್ಕೆ ನಾನು ಈಗ್ಲೇ ಈ ಫಸ್ಟ್ ಧ್ಯಾನದ ಮಾತು ಟಿವಿಯಲ್ಲಿ ಒಂದು ಸೀರಿಯಲ್ ಅಲ್ಲಿ ಕೇಳಿಸ್ಕೊಂಡಿದ್ದೆ. ಎಲ್ಲ ನಾನು ಹೇಳಿದ್ದು ಸಬ್ ಕಾನ್ಶಿಯಸ್ ಆಗಿ ಮುಟ್ಟಿದೆ. ಹೀಗೆ ಕಂಟಿನ್ಯೂ ಆದ್ರೆ ಚೆನ್ನಾಗಿರತ್ರಿ. ಎಸ್, ನಿಜ ಮೇಡಮ್, ನಿಜ. ಇಲ್ಲಿರ್ತಕ್ಕಂಥ ಎಲ್ಲಾ ಆತ್ಮಬಂಧುಗಳ ಒಂದು ಅಭಿಲಾಷೆ ಏನೋ, ಅವರ ಥಾಟ್ಸ್ ಅಂದ್ರೆ ಒಂದು ಒಳ್ಳೆ ಸೀಡ್ ಹಾಕಿದ್ದಾರೆ, ಬೀಜ ಬಿತ್ತಿ ಬಿಟ್ಟಿದ್ದಾರೆ ಯೂನಿವರ್ಸಿಗೆ, ಅದು ಮೊಳಕೆ ಹೊಡಿತಿದೆ. ಅದೇ ನಂಗೆ ಖುಷಿ ಆಯ್ತು ಅವಾಗ್ಲೇ. ನಾನು ಹೇಳಿದ್ದು ನೋಡಿ ಹೇಗೆ ಗಾಳಿಯಲ್ಲಿ ಇದಾಗಿದೆ ಯೂನಿವರ್ಸ್ಗೆ ಅಂತೇಳಿ. ಅದು ಪಕ್ವಗೊಂಡು ಹೆಮ್ಮರವಾಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕೆ ನಾಳೆ 8ನೇ ತಾರೀಕು ಒಂದು ನಮ್ದು ಟಿವಿ ದರ್ಶನ ಇದೆ, ಸಂದರ್ಶನ ಇದೆ. ಅದಾದ ನಂತರ ನಮ್ದೇನು ಬೆಂಗಳೂರು ಮಹಾವತಾರ್ ಫೌಂಡೇಶನ್ ಅಲ್ಲಿ ಇದೆ ಮೇಡಮ್. ಅದಾದ ನಂತರ ನಮ್ದೇನು ಸಿದ್ರ ಬೆಟ್ಟದಲ್ಲಿ ಪ್ರೋಗ್ರಾಮ್ ನಡೀತಲ್ಲ ಮುಂದಿನ ತಿಂಗಳು, ಅದಾಗಿ ಕೆಲವೇ ದಿನಗಳಲ್ಲಿ ವಿಶ್ವದಾದ್ಯಂತ ನಮ್ಮ ಮಹಾವತಾರ್ ಫೌಂಡೇಶನ್ ಪಿರಮಿಡ್ ಸಹಿತ ಸ್ಪ್ರೆಡ್ ಆಗ್ತಾ ಇದೆ, ಎಲ್ಲ ಭಾಷೆಯಲ್ಲಿ ಹೋಗ್ತಾ ಇದೆ. ಅದ್ಭುತ ಅಮೋಘ ಅಂತಾನೆ ವರ್ಣಿಸಬಹುದು ನಾವು. ಅಷ್ಟೊಂದು ಹೆಮ್ಮರವಾಗಿ ಮಾಡ್ಬೇಕು ಅನ್ನೋದು ನಮ್ಮ ರಂಗನಾಥ್ ಗುರುಜಿ ಮತ್ತು ನಾಗರಾಜ್ ಗುರುಜಿ ಅವರ ದೊಡ್ಡ ಬಯಕೆ. ಅದು ಅದೇ ಈ ಸಸುವನ್ನ ಹಿಂಗೆ ಬಿಡಬಾರ್ದು, ಈ ಶಿಶುವನ್ನ, ಈ ಸಸಿಯನ್ನ ಹೆಮ್ಮರವಾಗಿ ಬೆಳೆಸ್ಬೇಕು ಅನ್ನೋದು ಮಹೋತ್ತ ಆಸೆ ಇಟ್ಕೊಂಡು ಹಾಕ್ತಾ ಇದಾರೆ. ಅದಕ್ಕೆ ನಾವು ಕೂಡ ಎಲ್ಲರೂ ಕೈ ಜೋಡ್ಸೋಣ, ನೀರು ಗೊಬ್ಬರ ಹಾಕೋಣ, ರಕ್ಷಣೆ ಮಾಡೋಣ, ಅನುದಾನ ಮಾಡಿ ಬೆಳೆಸೋಣ. ಮಾತ್ರ ಅಲ್ಲ, ಇದು ನಮ್ಮ ಫೌಂಡೇಶನ್. ವೆರಿ ಗುಡ್. ಅಲ್ವಾ? ಇದು ಬರ್ಬೇಕು, ಇದು ನಮ್ಮ ಫೌಂಡೇಶನ್. ನಾನು ಲಾಸ್ಟ್ 365 ದಿವಸದ ಹೇಳಿದ್ನಲ್ಲ, ಲಾಸ್ಟ್ ಡೇ 365 ದಿವಸ ಮಾತ್ರ ಅಲ್ಲ, 365 ವರ್ಷ ಬೆಳಿಬೇಕು. ವಾವ್, ಚೆನ್ನಾಗಿ ಸರ್. ಇನ್ನ 2 ನಿಮಿಷ ಇದೆ, ಸಂಪನ್ನಗೊಳಿಸಬೇಕಾಗಿದೆ. ಎಸ್, ನಂದಾ ಮೇಡಮ್ ಮತ್ತು ಗೀತಾ ನಾಯಕ್ ನಟಿ ಅವರು ಕ್ಲೋಸ್ ಆಗ್ತದೆ ಅಷ್ಟೇ. ನಮಸ್ತೆ ಗುರುಗಳೇ, ನಮಸ್ತೆ ಆಲ್ ಮಾಸ್ಟರ್ಸ್. ವಿಶಾಲಾಕ್ಷಿ ಮೇಡಮ್ ಅವ್ರದ ಗುರುಜಿ ಹೇಳ್ದಂಗೆ ಅದೇ ನಮ್ಗೆಲ್ಲ 58 ವರ್ಷಕ್ಕೆ ಇದು ಜ್ಞಾನ ಬಂದಿದೆ. ಅವ್ರಿಗೆ ಏನು ಹಿಂದಿನೇನು ಅವ್ರ ಅಧ್ಯಾತ್ಮದ ಹಿಂದಿನ ಜೀವನದಲ್ಲಿ ಅಧ್ಯಾತ್ಮದಲ್ಲಿ ಇದ್ರೇನೋ ಅದಕ್ಕೆ ಅವ್ರಿಗೆ ಬೇಗ ಸಿಕ್ತಿದೆ ಅಂತ ನಾನು ಅನ್ಕೊಂಡೆ ಗುರುಜಿ ಹೇಳಿದಾಗ. ನಾನು ನೀನೇ ಶಾಶ್ವತ ಅಂದ್ರೆ ಲೋಕಸಾಬ್ ಗ್ರಾಂಪ ಅವ್ರದ್ದು ಈಗ ಅಶ್ವಿನಿ ಹೇಳಿದ್ರಲ್ಲ, ಅದೇ ಇರ್ಬೋದು ಅಂತ ತಿಳ್ಕೊಂಡಿದ್ದೆ. ಯಾಕಂದ್ರೆ ನಾನು ಸ್ವಾಧ್ಯಾಯ ಮಾಡ್ತಾ ಇದ್ದೆ, ಅದನ್ನ ಓದ್ತಾ ಇದ್ದೆ. ಈಗ ಅದೇ ಇರ್ಬೋದು ಅಂತ ನಾ ಇಂಟ್ರೆಸ್ಟ್ ಇಂದ ಇವತ್ತೇ ನಾನು ಏನಾದ್ರೂ ಅವಕಾಶ ಸಿಗಬೇಕು, ಈ ಕ್ಲಾಸಿಗೆ ಜಾಯಿನ್ ಆಗ್ಲೇಬೇಕಂತ ತೀರ್ಮಾನ ಮಾಡಿದೆ. ಅದು ನನಗೆ ಯೂನಿವರ್ಸ್ ಕಲ್ಪಿಸಿ ಕೊಡ್ತು. ನಾ ಬೇಗ ಮನೆಗೆ ಬರೋಗಾದೆ, ಇಲ್ಲಿ ಜಾಯಿನ್ ಆದೆ.
ಆದ್ರ ನಾನು ಸ್ವಾಧ್ಯಾಯ ಮಾಡಿದ ಬುಕ್ಕಿಂತ ಅವರು ಸ್ವವಾಗಿ ಅನುಭವಿಸಿ ಹೇಳಿದ್ರಲ್ಲ ತುಂಬಾ ಅದ್ಭುತವಾಗಿತ್ತು ಮೇಡಮ್. ಅದೇ ನಿಜವಾಗ್ಲೂ ಇಷ್ಟು ವಯಸ್ಸಿನಲ್ಲೇ ಧ್ಯಾನ ಪಡ್ಕೊಂಡಿದ್ರಲ್ಲ ನಮಗೂ ಅನಿಸ್ತದು. ಯಾಕಂದ್ರೆ ಅಧ್ಯಾತ್ಮದ ಬಗ್ಗೆ ಹಂಗೇನೆ ಇದು ಭೌತಿಕ ಶರೀರಕ್ಕಿಂತ ನಾವು ಸೂಕ್ಷ್ಮ ಶರೀರಕ್ಕೆ ನಾವು ಹೆಚ್ಚು ಟೈಮ್ ಕೊಟ್ಟಾಗ ಅದು ಭೌತಿಕ ಶರೀರ ತಾನಾಗೆ ಏನ್ ಬೇಕು ಅದನ್ನೆಲ್ಲ ಪಡ್ಕೊಂತೈತೆ ಅನ್ನೋದು ನಿಮ್ಮ ಇದ್ರಲಿಂದ ಗೊತ್ತಾಯ್ತು ಮೇಡಮ್. ಅಗ್ದಿ ನಾನು ಮೊನ್ನೆ ಕೂಡಲ ಸಂಘದಲ್ಲೇ ಹೇಳಿದ್ದೆ, ಯಾವ ತಕ್ಷಣ ಮೇಡಮ್ ಅವ್ರದ್ದು ಗುಣ ಹೇಗಂದ್ರೆ ಯಾವುದೇ ವಿಷಯ ತಕ್ಷಣ ಹೇಳಿದ್ರೆ ಅವರು ಒಬ್ರು ಗುರುಗಳು ಹೇಳ್ತಿದ್ರು ಅವ್ರಿಗೆ ಆ ವಿಷಯ ವಿವರಣೆ ಮಾಡಮ್ಮ ಅಂದ್ಕೂಳೆ ತಕ್ಷಣ ಅದೇ ಪ್ರಕ್ಷಣ ಸೆಕೆಂಡಲ್ಲೇ ವಿವರಣೆ ಮಾಡಿದ್ದನ್ನು ನಾನು ಅಲ್ಲೇ 2 ಟೈಮ್ ನೋಡಿದ್ದೆ. ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಅಭಿನಂದನೆಗಳು ಮೇಡಮ್. ಕೊನೆಯ ಒಂದು ಅನಿಸಿಕೆ ಗೀತಾ ಮೇಡಮ್ ತಮ್ಮ ಕಡೆಯಿಂದ. ನಮಸ್ತೆ ವಿಶಾಲಾಕ್ಷಿ ಮ್ಯಾಮ್. ನಾನು ವಿಶಾಲಾಕ್ಷಿ ಮ್ಯಾಮ್ ನ ಈಗ 1.5 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಬೇರೆ ಬೇರೆ ವೇದಿಕೆಯಲ್ಲಿ. ಅದ್ಭುತವಾದ ವಿಶಾಲಾಕ್ಷಿನ ಹೆಸರಿಗೆ ತಕ್ಕನಾಗಿ ವಿಶಾಲವಾಗಿ ಎಲ್ಲರಿಗೂ ಜ್ಞಾನವನ್ನು ಹಂಚುತ್ತಾ ಇದ್ದಾರೆ. ಎಲ್ಲರಿಗೂ ಮನಸ್ಸಲ್ಲಿ ಅವರು ಹೇಗೆ ಮಣಿ ಮುತ್ತುಗಳನ್ನ ಹೇಗೆ ಜೋಡಿಸಿ ಇದ್ ಮಾಡ್ತಾರೋ ಅದೇ ತರ ಜ್ಞಾನವನ್ನ ಎಲ್ರಿಗೂ ಹಂಚುತ್ತಿದ್ದಾರೆ. ಈ ವೇದಿಕೆಗೆ ಮತ್ತೆ ಮಹೋತ್ತರ ಫೌಂಡೇಶನ್ ಗುರುಜಿಗೂ ಸಹ ಧನ್ಯವಾದಗಳನ್ನ ಹೇಳ್ಬೇಕು. ಇಂತೆಂತ ವೇದಿಕೆಗಳನ್ನ ಕಲ್ಪಿಸಿ ಮತ್ತೆ ಇಂತ ಮಹಾನ್ ಉನ್ನತವಾದ ಚೈತನ್ಯಗಳನ್ನ ಸಹ ನಮ್ಗೆಲ್ಲರಿಗೂ ಪರಿಚಯ ಮಾಡ್ಕೊಡ್ತಿದ್ದಾರೆ. ಅವ್ರಿಗೆ ನಾವೆಲ್ಲ ಕೃತಜ್ಞತೆ ಹೇಳ್ಬೇಕು. ಇವತ್ತು ನೀನೇ ಶಾಶ್ವತ ಅನ್ನೋದು ಬಗ್ಗೆ ತುಂಬಾನೇ ಚೆನ್ನಾಗಿ ಮೂಡಿ ಬಂತು ಮೇಡಮ್ ಕಾರ್ಯಕ್ರಮ. ಧನ್ಯವಾದಗಳು. ಅದೇ ರೀತಿ ನಮ್ ನಾಗರಾಜ್ ಗುರುಗಳಾಗಿರ್ಬೋದು, ಸತ್ಯೇಂದ್ರ ಸರ್ ಸಹ ಅದ್ಭುತವಾಗಿ ಈ ವೇದಿಕೆಯಲ್ಲಿ ಅವರು ಸಹ ಅವರಲ್ಲಿ ಇರುವಂತ ಜ್ಞಾನವನ್ನು ಸಹ ಇಲ್ಲಿ ಸ್ವಲ್ಪ ಮಟ್ಟಿಗೆ ಹಂಚ್ಕೊಂಡ್ರಿ ಇಲ್ಲಿ ಇವತ್ತಿನ ದಿನದಲ್ಲಿ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ. ಧನ್ಯವಾದಗಳು ನನಗೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ. ಓಕೆ, ಅಭಿನಂದನೆಗಳು ಮೇಡಮ್. ಎಸ್ ಆತ್ಮೀಯ, ಏನಂತಂದ್ರೆ ಈ ವಾರದ ವಿಶೇಷತೆ ಶನಿವಾರ ಅದ್ಭುತವಾಗಿರುತ್ತೆ. ಈ ವಾರ ಅದ್ರ ಜೊತೆಗೆ ಶುಕ್ರವಾರದ ಕಾರ್ಯಕ್ರಮ ಹಾಗೆ ಇರುತ್ತೆ. ಒಂದು ಎಲ್ಲರಲ್ಲೂ ಕೂಡ ವಿನಂತಿ, ಜ್ಞಾನಾರ್ಥಿಗಳಲ್ಲಿ ಈ ಬೆಳಗಿನ ಸೆಷನ್ ಅಲ್ಲಿ ಹೆಂಗೆ ನಾವು ವಾರಕ್ಕೊಮ್ಮೆ ಪರೀಕ್ಷೆ ಮಾಡ್ತೇವೋ ಹಂಗ ಇಲ್ಲೂ ಒಂದು ಸಣ್ಣ ಒಂದು ಪರೀಕ್ಷೆಯನ್ನ ಅಂದ್ರೆ ಓರಲ್ ಆಗಿ ಅಷ್ಟೇ, ಇಲ್ಲಿ ಯಾವುದೇ ಟೆಸ್ಟ್ ಮುಖಾಂತರ ಮಾಡಲ್ಲ. ಅಂದ್ರೆ ಈ ಸೋಮವಾರ ಏನಿತ್ತು, ಮಂಗಳವಾರ ಏನಿತ್ತು, ಬುಧವಾರ ಏನಿತ್ತು, ಯಾರು ನೇರವಾಗಿ ಹೇಳಲಿಕ್ಕೆ ಒಂದು ಅವಕಾಶ ಕೊಡ್ತಕ್ಕಂಥದ್ದು ಶುಕ್ರವಾರ ಅಥವಾ ಶನಿವಾರ ದಿವಸ ನಾವು ಕೊಡ್ತಾ ಇದೀವಿ. ಸ್ವಲ್ಪ ಎಲ್ಲರೂ ಕೂಡ ಗಮನ ಕೊಟ್ಟು ಕೇಳಿರಿ, ಇದನ್ನ ಮನನ ಮಾಡಿ, ಸಾಧ್ಯ ಆಗದೆ ಇದ್ದರೂ ವಿಡಿಯೋ ಕೇಳಿ ಆದ್ರೂ ಕೂಡ ಇದನ್ನ ಪೂರ್ಣ ಮನನ ಮಾಡ್ಕೊಂಡು ಸಿದ್ಧರಾಗ್ರಿ ಅಂತ ಹೇಳ್ತಾ, ಇವತ್ತು ಬಂದು ಹೆಸರಿಗೆ ತಕ್ಕಂಗೆ ಗೀತಾ ಮೇಡಮ್ ಹೇಳ್ದಂಗೆ ವಿಶಾಲ ಅಕ್ಷಿ, ವಿಶಾಲ ವೈಶಲ್ಯತೆ ಹೇಗಿದೆ, ಅಕ್ಷಿ ಅಂದ್ರೆ ಕಣ್ಣು ಅಂತ ಬಹುಶಃ ಇರ್ಬೋದು ನಾಗರಾಜ್ ಗುರುಗಳಿಗೆ. ವಾವ್, ನಿಜ. ಇನ್ನು ಕಣ್ಣು ಕಾಣದೆ ಪ್ರಪಂಚ ಇಲ್ಲ ಅನ್ನೋ ಹಂಗೆ ನಮ್ಮ ಮೇಡಮ್ ಇವತ್ತು ಕೊಟ್ಟಿರ್ತಕ್ಕಂಥ ಜ್ಞಾನ ನೋಡಿ ಎಷ್ಟೊಂದು ವಿಷಯವನ್ನು ಹೊರತಂತ ಇವತ್ತು. ಒಬ್ಬೊಬ್ಬರ ಒಂದು ಅನಿಸಿಕೆ ಎಷ್ಟು ಪ್ರಪಂಚದಾದ್ಯಂತ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತು ಅಂತ ಹೇಳ್ಬೋದು. ತುಂಬಾ ಅಭಿನಂದನೆಗಳು ಮೇಡಮ್. ತಾವು ನಿರಂತರವಾಗಿ ಬರ್ತಾ ಇರಿ, ತಮ್ಮ ಜ್ಞಾನವನ್ನ ನಮ್ಮ ದಾರಿ ಎರಿತಾ ಇರಿ. ನಮ್ಮ ಇವರಿಗೆ ಜ್ಞಾನಾರ್ಜಿಗಳಿಗೆಲ್ಲ ತಗೊಂಡು ಎಲ್ಲರೂ ಕೂಡ ಮಹೋನ್ನತ ಮಟ್ಟಕ್ಕೆ ಮುಟ್ಲಿ ಅಂತ ಆಶಿಸುತ್ತಾ ಇವತ್ತಿನ ಒಂದು ಸೆಷನ್ ಅನ್ನ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದೆ. ಭಾಗವಹಿಸ್ತಾ ಎಲ್ಲರಿಗೂ ಕೂಡ ಅನಂತ ಅಭಿನಂದನೆಗಳು. ನಮಸ್ಕಾರ. ಮತ್ತೆ 1 ನಿಮಿಷ ಹೇಳಿ ಗುರುಜಿ. ಇದನ್ನ ಪರೀಕ್ಷೆ ಅಂತ ತಿಳ್ಕೊಬೇಡಿ, ಶನಿವಾರದ ಕಾರ್ಯಕ್ರಮವನ್ನ ಪುನರಾವಲೋಕನ ಅಂತ ತಿಳ್ಕೊಳ್ಳಿ. ಇದನ್ನ ಅಥವಾ ಸಿಂಹಾವಲೋಕನ ಅಂತ ತಿಳ್ಕೊಳ್ಳಿ. ಯಾಕೆ ಸಿಂಹಾವಲೋಕನ ಅಂತ ಹೇಳ್ತೀವಿ ಅಂತಂದ್ರೆ, ಸಿಂಹ ಪ್ರಾಣಿಗಳಲ್ಲಿ ಅತ್ಯಂತ ಬಲಿಷ್ಠವಾದ ಪ್ರಾಣಿ, ಧೈರ್ಯವಾಗಿರ್ತಕ್ಕಂಥ ಪ್ರಾಣಿ, ಯಾವುದಕ್ಕೂ ಹೆದರದೇ ಇರ್ತಕ್ಕಂಥ ಪ್ರಾಣಿ. ಅಂತಹ ಬಲಿಷ್ಠವಾದ ಧೈರ್ಯವಾದಂತಹ ಪ್ರಾಣಿಯೂ ಕೂಡ 4 ಹೆಜ್ಜೆ ಮುಂದೆ ಹೋಗಿ ಹಿಂದೆ ತಿರುಗಿ ನೋಡಿ ಯಾರು ಶತ್ರುಗಳಿಲ್ಲ, ಆಮೇಲೆ ಯಾವುದೇ ಕಾರ್ಯಕ್ರಮವನ್ನು ನಡೆದಾಗ ಸಿಂಹಾವಲೋಕನ ಅಂತ ಹೇಳ್ತಾರೆ. ಸೊ ಆದ್ರಿಂದ ಇಲ್ಲಿ ಅದು ಪರೀಕ್ಷೆ ಅಲ್ಲ, ಅದನ್ನ ಪುನರಾವಲೋಕನ, ಒಂದ್ಸತಿ ನಾವು ಅವಲೋಕನ ಮಾಡಿಕೊಂಡು ರಿವಿಷನ್ ಎಸ್ ನಿಜ. ಗುರುಜಿ ಹೇಳ್ದಂಗೆ ನಿಜ. ಅದು ಹೊಸದಾಗಿ ನಾವೇನಾದ್ರು ಒಂದ್ ಬೆಟ್ಟ ಹತ್ತಾ ಇದ್ವಿ, ಒಂದ್ ಏನಾದ್ರು ಎತ್ತರವಾದ ಪ್ರದೇಶ ಹೋಗ್ತಾ ಇದ್ವಿ ಅಂದ್ರೆ ಸ್ವಲ್ಪ ಹೊತ್ತು ಹತ್ತಿದ ದಮ್ ಹತ್ತು ಅಂದ್ರೆ ಹಿಂದ್ಗಡೆ ನೋಡ್ತಿರ್ತೀವಿ ಎಷ್ಟು ಹತ್ತಿದ್ವಿ ನಾವೇನು ಅಂತ ಹೇಳ್ಬೇಕು. ಮುಂದೆ ಹೊತ್ಲಿಕ್ಕೆ ನಮಗದೊಂದು ಪ್ರೇರಣೆ ಅಂತ ಹೇಳ್ಬೋದು. ಗುರುಜಿ ಹೇಳ್ದಂಗೆ ಎಸ್, ನಾವು ಹಿಂದಿನ ವಿಷಯವನ್ನ ನಾವು ಪುನರ್ಮನನ ಮಾಡೋದ್ರಿಂದ ಹೌದಲ್ಲ, ಇಷ್ಟೊಂದು ಜ್ಞಾನ ತಗೊಂಡು ನನ್ ಕೂಡ ಇದೆಲ್ಲ ಸಾಧ್ಯ ಆಯ್ತಾ, ಒಂಥರ ಏನೋ ನಮ್ದುಬ್ಬ ನಾವೇ ಚಪ್ಪರಿಸಿಕೊಳ್ಳೋಕೆ ಸಾಧ್ಯತೆ ಆಗುತ್ತೆ. ನೋಡು, ನಾನು ಸುಮ್ನೆ ಕುಂತಿದ್ರೆ ಎಷ್ಟು ಜಡಾಗಿ ಹೋಗ್ತಿದ್ದೆ, ಇಲ್ಲಿ ಬಂದದಕ್ಕೆ ಎಷ್ಟೊಂದು ಕಲ್ತಿಲ್ಲ
ನಾನು ಕೂಡ ಜ್ಞಾನವಂತ ಆಗ್ತೇನೆ ಅನ್ನೋದು ನಮಗೆ ನಾವೇ ಪ್ರೇರಣೆ ಆಗ್ತೀವಿ ಅನ್ನೋದು ನಮ್ ಗುರುಜಿಯವರ ಒಂದು ಸಂದೇಶ ಆಗಿದೆ. ತುಂಬಾ ಧನ್ಯವಾದ ಗುರುಜಿ. ಒಳ್ಳೆ ಸಮಯಕ್ಕೆ ಸರಿಯಾದ ಪಾಯಿಂಟ್ ಗಳನ್ನೇ ಕೊಡ್ತಾ ಇದ್ದೀರಿ. ಅಭಿನಂದನೆಗಳು. ಎಸ್, ಕಾರ್ಯಕ್ರಮನ ಸಂಪನ್ನಗೊಳಿಸ್ತಾ ಇದೆ ಗುರುಜಿ ಇಲ್ಲಿಗೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು.